ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನಿಂದ ನಾವು ಹೊಸ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸರಣಿಯ ಹೆಸರೇನು, ಹಾಗೆ ಒಂದು ಸರಣಿ ಯಾವುದಕ್ಕೆ ರಿಲೇಟೆಡ್ ಅಂತ ನೋಡೋದಾದ್ರೆ ಕಳೆದ 6 ತಿಂಗಳ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ಸರಣಿಯಲ್ಲಿ ನಾವು ನೋಡ್ತಾ ಹೋಗುವ, ಸರಿನಾ. ಸೊ ಮೀನ್ಸ್ ಲಾಸ್ಟ್ ನಾವು ಏನ್ ನೋಡಿದ್ವಿ, ಕಳೆದ 6 ತಿಂಗಳ ಟಾಪ್ 400 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ನೋಡ್ಕೊಂಡಿದ್ವಿ ರ್ಯಾಂಡಮ್ ಆಗಿ, ಸರಿನಾ. ಸೊ ಮೀನ್ಸ್ ಅದು ಜನವರಿದಾಗಿರ್ಲಿ, ಜೂನ್ದಾಗಿರ್ಲಿ, ಅಂಡ್ ದೆನ್ ಜುಲೈದಾಗಿರ್ಲಿ, ಅಂಡ್ ದೆನ್ ಮಾರ್ಚ್ದಾಗಿರ್ಲಿ ಅಂತ ಮಿಕ್ಸ್ ಅಪ್ ಮಾಡ್ಕೊಂಡು ನೋಡಿದ್ವಿ. ಸೊ ನಿಮಗೆ ಟಾಪ್ 400 ಕ್ವಶನ್ಸ್ಗಳು ಸಹ ಸಿಕ್ಕಿತ್ತು. ಸೊ ಇವಾಗ ಏನು ಮಾಡುವ ಅಂತಂದ್ರೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಹೋಗುವ, ಸರಿನಾ. ಸೊ ಮೀನ್ಸ್ ಇವಾಗ ಈ ಒಂದು ಸೆಷನ್ ಅಲ್ಲಿ ಯಾವ ಒಂದು ಮಂತಿನ ಕರೆಂಟ್ ಅಫೇರ್ಸ್ ನೋಡುವ ಅಂತ ನೋಡೋದಾದ್ರೆ ಜನವರಿ ಮಂತಿನ, ಓಕೆ. ಸೊ ಜನವರಿ ಮಂತಿನ ಟಾಪ್ 60 ಕರೆಂಟ್ ಅಫೇರ್ಸ್ ಅನ್ನ ನೋಡ್ಕೊಳ್ಳುವ, ಸರಿನಾ. ಸೊ ಅಂಡ್ ದೆನ್ ಪಾರ್ಟ್ 2 ಅಲ್ಲಿ ಇದೇ ಜನವರಿ ಮಂತಿನ ಮಿಕ್ಕುಳಿದಿರತಕ್ಕಂತಹ 60 ಕರೆಂಟ್ ಅಫೇರ್ಸ್, ಸೊ ಟೋಟಲಿ ಒಂದು ಮಂತಿನ 120 ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗುವ, ಸರಿಯಾ. ಸೊ ಇದು ಹಾಗೆ ಕಂಟಿನ್ಯೂ ಆಗ್ತದೆ. ಆ್ಯಂಡ್ ಯಾಕೆ ಸರ್ ಇದು ಮತ್ತೆ ವಿಶೇಷವಾ ಆ್ಯಂಡ್ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಹೌದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೀವು ರ್ಯಾಂಡಮ್ ಆಗಿ ಯಾವ್ಯಾವ ಕ್ವಶನ್ಗಳು ಇಂಪಾರ್ಟೆಂಟ್ ಇದೆ, ಹೇಗೆ ಎಂತ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇವಾಗ ಮತ್ತೊಂದು ಸರಿ ನೀವು ಏನಾದರೂ ಕಂಪ್ಲೀಟಾಗಿ ರಿವೈಸ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಯಾವುದೇ ಈ ಮ್ಯಾಗ್ಝಿನ್ಗಳು ಬೇಕಾಗಿಲ್ಲ, ಮತ್ತೆ ಯಾವುದೋ ಸಹ ನೀವು ಎಡಿಷನಲ್ ಮತ್ತೆ ಓದ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ. ಸೊ ಒಟ್ಟಿನಲ್ಲಿ ನಿಮಗೆ ಕಂಪ್ಲೀಟ್ 6 ಮಂತ್ ಕರೆಂಟ್ ಅಫೇರ್ಸ್ ಇದೇ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ಕ್ಲಿಯರ್ ಆಗ್ತದೆ, ಓಕೆ. ಸೊ ಅದು ಪೇಷನ್ಸ್ ಯಾರಿಗಿದೆ ಅಲ್ವಾ, ಸೊ ಅವರು ನೀವು ಕಂಟಿನ್ಯೂ ಮಾಡ್ತಾ ನೋಡ್ತಾ ಹೋಗಬಹುದು. ಇಲ್ಲ ಸರ್ ನಾನು ಜಸ್ಟ್ ಟಾಪ್ 400ಗೆ ನಾನು ಸ್ಟಿಕ್ ಆನ್ ಆಗ್ತೀನಿ, ನಾನು ಅದು ಅಷ್ಟನ್ನು ಮಾತ್ರ ನೋಡ್ಕೊಳ್ತೀನಿ ಅಂದರೂ ಸಹ ಅಷ್ಟನ್ನು ಮಾತ್ರ ನೋಡ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ, ಓಕೆ. ಬಟ್ ಇದರಿಂದ ನಾರ್ಮಲಿ ಅಡ್ವಾಂಟೇಜ್ ಇದೆ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ. ಸೊ ನೀವು ಸೆಂಟ್ರಲ್ ಆಸ್ಪಿರೆಂಟ್ಸ್ ಆಗಿರಲಿ, ಇಲ್ಲಾಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಆಗಿರಲಿ, ಸರಿನಾ. ಸೊ ಸ್ಟೇಟ್ ಗೌರ್ಮೆಂಟ್ ಅಂದರೆ KE ಅಂತ ಹೇಳ್ತೀವಿ, ಆ್ಯಂಡ್ ಸೆಂಟ್ರಲ್ ಅಂತ ಹೇಳಿದ್ರೆ ಈ RRB ಆಗಿರಲಿ, SSC ಆಗಿರಲಿ, ಆ್ಯಂಡ್ ದೆನ್ ಬ್ಯಾಂಕಿಂಗ್ ಮತ್ತು ಡಿಫೆನ್ಸ್ ಎಕ್ಸಾಮ್ಗಳು ಅಂತ ಹೇಳ್ತೀವಿ, ಸರಿನಾ. ಸೊ ಎಲ್ಲ ಎಕ್ಸಾಮ್ಗಳಿಗೂ ಸಹ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ, 100% ಉಪಯೋಗ ಆಗುತ್ತೆ, ಓಕೆ, 100%. ಆ್ಯಂಡ್ ದೆನ್ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಇಷ್ಟಪಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ, ಓಕೆ. ಸೊ ಐದರ್ ಅವರು ಸ್ಟೇಟ್ ಗೌರ್ಮೆಂಟಿನ ಆಸ್ಪಿರೆಂಟ್ ಆಗಿರಲಿ, ಇಲ್ಲಾಂದರೆ ಸೆಂಟ್ರಲ್ ಗೌರ್ಮೆಂಟಿನ ಆಸ್ಪಿರೆಂಟ್ಸ್ಗಳು ಆಗಿರಲಿ, ಓಕೆ. ಸೊ ಈ ಒಂದು ಕ್ಲಾಸಿಂದ ಅವರಿಗೂ ಸಹ ಉಪಯೋಗ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ ಅಂತಂದ್ರೆ, ಜವಾಬ್ದಾರಿ ರಾಷ್ಟ್ರ ಸೂಚ್ಯಂಕ 2026ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದಾನೆ. ಯಾವುದು ಈ ಒಂದು ಜವಾಬ್ದಾರಿ ರಾಷ್ಟ್ರ ಸೂಚ್ಯಂಕ 2026ರಲ್ಲಿ ಭಾರತದ ಶ್ರೇಯಾಂಕ 12, 14, 16 ಮತ್ತೆ 20 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟನೇದಾಗುತ್ತೆ? ಸೊ ನಮ್ಮ ಭಾರತ 16ನೇ ರ್ಯಾಂಕ್ ಅಲ್ಲಿ ಇದೆ. ಯಾವುದರಲ್ಲಿ? ಒಂದು ಜವಾಬ್ದಾರಿ ರಾಷ್ಟ್ರ ಸೂಚ್ಯಂಕದಲ್ಲಿ ಎಷ್ಟನೇ ರ್ಯಾಂಕ್? ಈ ಒಂದು 16ನೇ ರ್ಯಾಂಕ್ ಅಲ್ಲಿ ಇದೆ. ಹಾಗಾದ್ರೆ ಇದನ್ನ ರಿಲೀಸ್ ಮಾಡತಕ್ಕಂತಹ ಸಂಸ್ಥೆ ಯಾವುದು? ಸೊ ಇದನ್ನ ರಿಲೀಸ್ ಮಾಡತಕ್ಕಂತಹ ಸಂಸ್ಥೆ ಯಾವುದು ಅಂದ್ರೆ ದ್ಯಾಟ್ ಈಸ್ ಒಂದು WIF ಅಂತ ಹೇಳ್ತೀವಿ. ಏನು? ವರ್ಲ್ಡ್ ಇಂಟೆಲೆಕ್ಚುವಲ್ ಫೌಂಡೇಶನ್ ನವದೆಹಲಿ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ. ಯಾವುದನ್ನ? ಒಂದು ಜವಾಬ್ದಾರಿ ರಾಷ್ಟ್ರ ಸೂಚ್ಯಂಕವನ್ನ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಸೂಚಕಗಳನ್ನ ಬಳಸಲಾಗ್ತದೆ ಅಂತ? ಯಾವ್ಯಾವ ಸೂಚಕಗಳನ್ನು ಬಳಸಲಾಗ್ತದೆ? ನೈತಿಕ ಆಡಳಿತವನ್ನ ಬಳಸಲಾಗ್ತದೆ, ಸಾಮಾಜಿಕ ಕಲ್ಯಾಣವನ್ನು ಬಳಸಲಾಗ್ತದೆ, ಪರಿಸರ ಜವಾಬ್ದಾರಿ ಮತ್ತೆ ಈ ಒಂದು ಜಾಗತಿಕ ಹೊಣೆಗಾರಿಕೆಯನ್ನ, ಈ 4 ಸೂಚಕಗಳನ್ನ ಬಳಸಿ ವರ್ಲ್ಡ್ ಇಂಟೆಲೆಕ್ಚುವಲ್ ಫೌಂಡೇಶನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಜವಾಬ್ದಾರಿ ರಾಷ್ಟ್ರ ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತಾರೆ, ಓಕೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ಭಾರತ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ? 16ನೇ ರ್ಯಾಂಕ್ ಅಲ್ಲಿ ಇದೆ ಗೊತ್ತಾಯ್ತು. ಹಾಗಾದ್ರೆ ಎಷ್ಟು ದೇಶಗಳ ಪೈಕಿ ಅಂತಂದ್ರೆ 16 ಅಲ್ಲ, 154 ದೇಶಗಳ ಪೈಕಿ 16ನೇ ರ್ಯಾಂಕ್ ಅಲ್ಲಿ ಇದೀವಿ ನಮ್ಮ ಭಾರತ ಅಂತ ನಾವು ಹೇಳ್ತೇವೆ, ಓಕೆ. ಯಾಕೆ ಇಷ್ಟು ಅಚ್ಚಾ ಸ್ಕೋರ್ ಇದೆ, ಇದು ಒಳ್ಳೆ ಸ್ಕೋರ್ ಇದೆ ಅಂತಂದ್ರೆ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ನವದೆಹಲಿಯಲ್ಲಿ ಕಂಡುಬರುತ್ತೆ, ಓಕೆ. ಸೊ ಮೀನ್ಸ್ ಇಲ್ಲಿ ನೀವು ಟ್ರಿಕ್ನ ಯೂಸ್ ಮಾಡ್ಬೋದಲ್ಲ ಇದು, ಓಕೆ, ನವದೆಹಲಿಯಲ್ಲಿ ಬರುತ್ತೆ. ಸೊ ದ್ಯಾಟ್ಸ್ ವೈ ನಾವು ಏನು ಮಾಡಿದ್ದೀವಿ, ವರ್ಲ್ಡ್ ಇಂಟೆಲೆಕ್ಚುವಲ್ ಫೌಂಡೇಶನ್ನಿಂದ ಕೊಡ್ತಕ್ಕಂಥ ಈ ಒಂದು ಜವಾಬ್ದಾರಿ ರಾಷ್ಟ್ರ ಸೂಚ್ಯಂಕದಲ್ಲಿ ನಾವು ಟಾಪಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಬಹುದಲ್ವಾ, ಓಕೆ. ಸೊ ಮೀನ್ಸ್ ಇದು ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಆಗುತ್ತೆ ನಮಗೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಅಗ್ರ 3 ಸ್ಥಾನಗಳು ಯಾವ್ಯಾವ ದೇಶಗಳು ಪಡ್ಕೊಂಡಿದ್ದಾವೆ ಅಂತ? ಅಗ್ರ 3 ದೇಶಗಳು ಯಾವುದೇ ಇದಾವೆ ಆ ದೇಶಗಳು ಅಂತಂದರೆ, ಫಸ್ಟ್ ಒಂದು ಸಿಂಗಾಪುರ್ ಇದೆ, ಹೌದು. ಆ್ಯಂಡ್ ದೆನ್ ಸೆಕೆಂಡ್ ಒಂದು ಸ್ವಿಟ್ಜರ್ಲ್ಯಾಂಡ್ ಇದೆ, ಆ್ಯಂಡ್ ದೆನ್ ಥರ್ಡ್ ಒನ್ ಯಾವುದಿದೆ ಅಂದರೆ ಡೆನ್ಮಾರ್ಕ್ ಇದೆ, ಸರಿನಾ. ಸೊ ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್ ಹಾಗೆ ಡೆನ್ಮಾರ್ಕ್ ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ನೆರೆಯ ದೇಶಗಳಾಗಿರ್ತಕ್ಕಂಥ ಪಾಕಿಸ್ತಾನ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ? 90ನೇ ರ್ಯಾಂಕ್ ಅಲ್ಲಿ ಇದೆ. ಅಂಡ್ ನೆಕ್ಸ್ಟ್ ಚೀನಾ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ? 68ನೇ ರ್ಯಾಂಕ್ ಅಲ್ಲಿ ಇದೆ. ಹಾಗಾದ್ರೆ USA ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ? 66ನೇ ರ್ಯಾಂಕ್ ಅಲ್ಲಿ ಕಂಡು ಬರುತ್ತದೆ, ಓಕೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಗಣತಂತ್ರ ದಿನಾಚರಣೆ 2026ರ ಮುಖ್ಯ ಅತಿಥಿಗಳು ಯಾರು ಅಂತ ಕೇಳಿದಾನೆ. ಯಾರು? ಎಮ್ಯಾನ್ಯುಯಲ್ ಮ್ಯಾಕ್ರನ್, ಶೇಖ್ ಹಸೀನಾ, ರಿಷಿ ಸುನಾಕ್ ಅವರು, ಆಂಟೋನಿಯೋ ಕೋಸ್ಟಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾರು ಅಂದ್ರು? ಆಂಟೋನಿಯೋ ಕೋಸ್ಟಾ ಅವರು ಅಂತ ಹೇಳ್ತೀವಿ. ಆಂಟೋನಿಯೋ ಕೋಸ್ಟಾ ಅವರು. ಹಾಗೆ ಇನ್ನೊಬ್ರು ಸಹ ಬಂದಿದ್ರಲ್ವಾ, ಯಾರವರು? ಉರ್ಸುಲಾ ವ್ಯಾನ್ ಡರ್ ಲೇನ್ ಅಂತ ಹೇಳ್ತೀವಿ. ಯಾರು? ಒಂದು ಉರ್ಸುಲಾ ವ್ಯಾನ್ ಡರ್ ಲೇನ್ ಅವರು. ಇವರು ಮಹಿಳೆ, ಹಾಗೆ ಇವರು ಪುರುಷರು, ಇವರಿಬ್ರು ಸಹ ಬಂದಿದ್ರು. ಹಾಗಾದ್ರೆ ಇವ್ರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ, ಹಾಗೆ ಇವ್ರು ಎದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ, ಓಕೆ. ಸೊ ಇಲ್ಲಿ ನೀವು ನೋಡಿ,
ಈ ಆಂಟೋನಿಯೋ ಕೋಸ್ಟಾ ಅವರು ಏನಿದಾರಲ್ವಾ, ಈ ಆಂಟೋನಿಯೋ ಕೋಸ್ಟಾ ಅವರು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಈ ಒಂದು ಉರ್ಸುಲಾ ವ್ಯಾನ್ ಡೆರ್ ಲೇನ್ ಅವರು ಇವರು ಯುರೋಪಿಯನ್ ಕಮಿಷನ್ನ ಅಧ್ಯಕ್ಷೆಯಾಗಿದ್ದಾರೆ. ಓಕೆ, ಸೊ ಹಾಗಾದ್ರೆ ಎಷ್ಟನೇ ಒಂದು ಗಣತಂತ್ರ ದಿನಾಚರಣೆ ಆಗಿತ್ತು? 77ನೇ ಗಣತಂತ್ರ ದಿನಾಚರಣೆ ಆಗಿತ್ತು. ಹಾಗಾದ್ರೆ ಇದರ ಥೀಮ್ ಏನಾಗಿತ್ತು ಅಂತ ನಿಮಗೆ ಕೇಳ್ತಾನೆ. ಓಕೆ, ಇದರ ಥೀಮ್ ಏನಾಗಿರುತ್ತೆ? ಸೊ ಇದರ ಒಂದು ಥೀಮ್ ಒಂದೇ ಮಾತರಂನ 150 ವರ್ಷಗಳು ಅಂತಕ್ಕಂಥದ್ದು ಇದರ ಒಂದು ಥೀಮ್ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಯಾವುದು ಅಂದ್ರೆ ಒಂದು ಒಂದೇ ಮಾತರಂನ 150 ವರ್ಷಗಳ ಅಂತಕ್ಕಂಥದ್ದು ಇದರ ಒಂದು ಥೀಮ್ ಆಗಿದೆ. ಯಾವುದು? 77ನೇ ಈ ರಿಪಬ್ಲಿಕ್ ಡೇನ ಥೀಮ್ ಅಂತ ಹೇಳ್ತೀವಿ. ಸೊ ಇದನ್ನ ಆಲ್ರೆಡಿ ಒಂದೆರಡು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಇದೇ ವರ್ಷ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಸೊ ಅದಕ್ಕೆ ಇದನ್ನು ಸಹ ನೀವು ನೆನ್ಪಿಟ್ಕೊಂಡ್ರೆ ಉತ್ತಮ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ಗಣತಂತ್ರ ದಿನಾಚರಣೆಯ ಪರೇಡ್ 2026ರ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಸರ್, ಈ ಒಂದು ಪರೇಡ್ ಡೇ ಅಲ್ಲಿ ದ ಉತ್ತಮ ಟ್ಯಾಬ್ಲೋ ಅವಾರ್ಡ್ ಅನ್ನು ಗೆದ್ದಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಆಗಿರಬಹುದು? ಉತ್ತರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರ ಮತ್ತು ಉತ್ತರಾಖಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಫಸ್ಟ್ ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಸೆಕೆಂಡ್ ಯಾವ್ದಿದೆ ಅಂತ ಕೇಳ್ತಾರೆ ನಿಮಗೆ. ಸೆಕೆಂಡ್ ಯಾವ್ದು ಕಂಡು ಬರುತ್ತೆ ಅಂದ್ರೆ ನಿಮಗೆ ಈ ಜಮ್ಮು ಕಾಶ್ಮೀರ ಸೆಕೆಂಡ್ ಕಂಡು ಬರುತ್ತೆ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಜಮ್ಮು ಕಾಶ್ಮೀರ ಸೆಕೆಂಡ್ ಅಲ್ಲಿ ಇದೆ. ಅಂಡ್ ದೆನ್ ಥರ್ಡ್ ಯಾವ್ದಿದೆ? ಕೇರಳ ಥರ್ಡ್ ಇದೆ. ಸೊ ಈ ರೀತಿ ಕೇಳ್ತಾನ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಕೇಳ್ತಾನ? ಹೌದು, ಕೇಳ್ತಾನೆ. ಸೊ ಎಕ್ಸಾಮ್ ಅಲ್ಲಿ ಫಿಕ್ಸ್ ಕ್ವಶನ್ ಕೇಳ್ತಾನೆ, ಯಾವುದು ಈ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಅಂತಕ್ಕಂಥ ಒಂದು ಆರ್ಡರ್ ಅನ್ನ. ಓಕೆ, ಸೊ ಯಾವುದು ಈ ಒಂದು ಮಹಾರಾಷ್ಟ್ರದ ಥೀಮ್ ಯಾವುದು ಆಗಿತ್ತು ಅಂದ್ರೆ ದ್ಯಾಟ್ ಇಸ್ ಒಂದು ಗಣೇಶೋತ್ಸವ ಆತ್ಮನಿರ್ಭರತೆಯ ಸಂಕೇತ ಅನ್ನೋದಾಗಿತ್ತು. ಹಾಗಾದ್ರೆ ಒಂದು ಜಮ್ಮು ಕಾಶ್ಮೀರದ ಒಂದು ಥೀಮ್ ಏನಾಗಿತ್ತು? ಟ್ಯಾಬ್ಲೋದ ಥೀಮ್ ಏನಾಗಿತ್ತು ಅಂದ್ರೆ ಹಸ್ತಕಲೆ ಮತ್ತು ಜಾನಪದ ನೃತ್ಯಗಳಂತಕ್ಕಂಥದ್ದು ಅವರ ಒಂದು ಥೀಮ್ ಆಗಿತ್ತು ಅಂತ ನಾವು ನೋಡ್ಕೊಳ್ತೀವಿ. ಹಾಗೆ ಈ ಒಂದು ಕೇರಳದೇನು ವಾಟರ್ ಮೆಟ್ರೋ ಅಂಡ್ 100% ಡಿಜಿಟಲ್ ಸಾಕ್ಷರತೆ ಅನ್ನೋದು ಸಹ ಆಗಿತ್ತು. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ ಅತ್ಯುತ್ತಮ ವಿಜೇತರು ಬೇರೆ ಬೇರೆ ವಿಭಾಗಗಳಲ್ಲಿ ಕೊಡ್ತಾರೆ. ಯಾವ ವಿಭಾಗ? ಈ ಒಂದು ಮಾರ್ಚಿಂಗ್ ತುಕಡಿ ವಿಭಾಗದಲ್ಲಿ ಅತ್ಯುತ್ತಮ ಒಂದು ಮಾರ್ಚಿಂಗ್ ತುಕಡಿ ಯಾವುದು ಅಂದ್ರೆ ದ್ಯಾಟ್ ಇಸ್ ನಮ್ಮ ಭಾರತೀಯ ನೌಕಾಪಡೆ ಅಂತ ಹೇಳ್ತೀವಿ. ಹಾಗೆ ಒಂದು ಸಚಿವಾಲಯಗಳ ಅಥವಾ ಈ ಒಂದು ಇಲಾಖೆಗಳ ವಿಭಾಗದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಸಂಸ್ಕೃತಿ ಸಚಿವಾಲಯದವರಿಗೆ ಕೊಟ್ಟಿದ್ದಾರೆ. ಸರಿನಾ? ಸೊ ಯಾವುದು ಅಂದ್ರೆ ಒಂದು ಸಂಸ್ಕೃತಿ ಸಚಿವಾಲಯ. ಹಾಗೆ ಒಂದು CAPF ಸೆಂಟ್ರಲ್ ಆರ್ಮ್ಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆನಲ್ಲಿ ದೆಹಲಿ ಪೊಲೀಸ್ಗೆ ಅವಾರ್ಡ್ ಸಿಕ್ಕಿದೆ. ಓಕೆ, ಆ್ಯಂಡ್ ದೆಹಲಿ ಪೊಲೀಸ್ನ ನೋಡಿದ್ರ ನೀವು ಇತ್ತೀಚೆಗೆ ಏನೇನು ಮಾಡಿದ್ರು ಅವರು ಅಂತ. ಬಟ್ ಇದು ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂದರೆ ಅವರಿಗೆ ಸಿಕ್ಕಿದೆ ನೋಡಿ. ಓಕೆ, ಅವಾರ್ಡ್ ತೊಗೊಂಡು ಸಹ ಈ ರೀತಿಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಯಾರು ಅಂದರೆ ದೆಹಲಿ ಪೊಲೀಸ್ ಅವರು. ಸೊ ಇನ್ನು ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, CAPF ಅಂದಾಗ ಇದನ್ನ ಔಟ್ ಆಫ್ ಸಿಲೆಬಸ್ ಅಲ್ಲ, ಮತ್ತೆ ಸಿಲೆಬಸ್ಸಲ್ಲಿ ಇದ್ಕೊಂಡೆ ನಿಮ್ಗೆ ಹೇಳ್ತಿದ್ದೀನಿ. ಈ ಅಗ್ನಿವೀರ್ ಅವರಿಗೆ, ಅಗ್ನಿವೀರ್ ಏನು 4 ವರ್ಷ ಹೋಗಿದಾರಲ್ವ ಇವಾಗ, ಆ ಅಗ್ನಿವೀರ್ ಅವರಿಗೆ 50% ಮೀಸಲಾತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. 15% ರಿಸರ್ವೇಷನ್ ಅನ್ನ, 15% ಈ ವೇಕೆನ್ಸಿಗಳನ್ನ ಇವರಿಗೆ ಮೀಸಲಾಗಿಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅವರಿಗೆ ಫಿಸಿಕಲ್ ಎಕ್ಸಾಮ್ ಇರಲ್ಲ. ಅಂಡ್ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಈ ಒಂದು ರಿಟರ್ನ್ ಎಕ್ಸಾಮ್ ಸಹ ಇರಲ್ಲ. ಬಟ್ ಅವರಿಗೆ ಬೇರೆ ಮಾನದಂಡಗಳ ಮೂಲಕ ಅವರನ್ನ ನಾವು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸರಿನಾ? ಸೊ ಮೀನ್ಸ್ ಮುಂದಿನ ವರ್ಷದಿಂದ ಏನಾದರೂ ಜಾರಿಗೆ ಬಂತು ಅಂದ್ರೆ ನೆಕ್ಸ್ಟ್ ಇಯರ್ ಯಾರು SSGD ಎಕ್ಸಾಮ್ ಬರೀತಿರಲ್ವಾ, ಸೊ ಅವರಿಗೆ 50% ವೇಕೆನ್ಸಿಗಳು ಕೊಕ್ಕೆ ಬೀಳ್ತವೆ. ಓಕೆ, ಸೊ ಅದು ಹೋಗ್ತವೆ ನಿಮ್ಮ ಕೈಯಿಂದ. ಸೊ ಅದಕ್ಕೆ ಸ್ವಲ್ಪ ಈ ಕಾಂಪಿಟೇಷನ್ ಟಫ್ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಕಾಂಪಿಟೇಷನ್ ಟಫ್ ಆಗಿರೋ ಕಾರಣದಿಂದಾಗಿ SSCGD ಅಭ್ಯರ್ಥಿಗಳು ಸಹ ನೀವು ಮಿನಿಮಮ್ 110 ಕ್ರಾಸ್ ಮಾಡೋ ಕಡೆ ನೀವು ನೋಡ್ಕೊಳ್ಳಿ ಇವಾಗ. ಓಕೆ, ಬಿಕಾಸ್ ಯಾಕಂದರೆ ವೇಕೆನ್ಸಿ ಇಲ್ಲಿವರೆಗೂ ನಿಮಗೆ 30,000 ಬರ್ತಿತ್ತು ಅಂದರೆ 15,000 ಬರುತ್ತೆ, 45,000 ಬರ್ತಿತ್ತು ಅಂದರೆ ನಿಮಗೆ ಜಸ್ಟ್ ಒಂದು 20,000 ಬರುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ಕಾಂಪಿಟೇಷನ್ ಹೈ ಆಗುತ್ತೆ. ಮತ್ತೆ ಬೇರೆ ಬೇರೆ ಎಕ್ಸಾಮ್ಗಳು ಹೇಗಿದಾವಲ್ವಾ ಆ ರೀತಿ ಹೈ ಆಗುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿರ್ಯತ ಸಿದ್ಧತಾ ಸೂಚ್ಯಂಕ 2024ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ಯಾವುದು? ಒಂದು ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಸರ್ 2024 ಯಾಕೆ ಹೇಳ್ತಿದ್ರೆ 26 ಹೇಳಿ ಸರ್ ಅಂತ. ಓಕೆ, ಬಟ್ ಇದು ರಿಲೀಸ್ ಮಾಡಿರ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ಇದೇ 2026 ಜನವರಿಯಲ್ಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಎಕ್ಸ್ಪೋರ್ಟ್ನೆಸ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2024ರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂದ್ರೆ ದ್ಯಾಟ್ ಈಸ್ ಒಂದು ಮಹಾರಾಷ್ಟ್ರ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. ಹಾಗೆ ಒಂದು ಸ್ಮಾಲ್ ಸ್ಟೇಟ್ಸ್ಗಳ ಅಡಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಕೇಳ್ತಾನೆ, ಅದು ಉತ್ತರಾಖಂಡ್ ರಾಜ್ಯ ಅಗ್ರಸ್ಥಾನದಲ್ಲಿ ಕಂಡು ಬರುತ್ತೆ. ಯಾವ ರಾಜ್ಯ? ಒಂದು ಉತ್ತರಾಖಂಡ್ ರಾಜ್ಯ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಈ ಒಂದು ಮಹಾರಾಷ್ಟ್ರ ಆದ ನಂತರ ಸೆಕೆಂಡ್ ಯಾವುದಿದೆ? ಮಹಾರಾಷ್ಟ್ರ ಆದ ನಂತರ ಸೆಕೆಂಡ್ ನಿಮಗೆ ತಮಿಳುನಾಡು ಕಂಡು ಬರುತ್ತೆ. ಥರ್ಡ್ ಯಾವ್ದು ಕಂಡು ಬರುತ್ತೆ ಅಂದ್ರೆ ನಿಮಗೆ ಗುಜರಾತ್ ಕಂಡು ಬರುತ್ತೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗೆ ಇದ್ರೆ ಇದನ್ನ ಬಿಡುಗಡೆ ಮಾಡತಕ್ಕಂಥ ಸಂಸ್ಥೆ ಯಾವುದಾಗಿದೆ? ದ್ಯಾಟ್ ಇಸ್ ಒಂದು ನೀತಿ ಆಯೋಗ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದು? ಈ ಒಂದು ನೀತಿ ಆಯೋಗ ಅಂತಕ್ಕಂಥದ್ದು ಬಿಡುಗಡೆ ಮಾಡ್ತದೆ ಇದನ್ನ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಪುರುಷರ ಏಕೈಕ ವ್ಯಕ್ತಿ ಟೈಟಲ್ ಅನ್ನ ಯಾರು ಗೆದ್ದರು ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪುರುಷ ವ್ಯಕ್ತಿ ಗೆದ್ದಿರ್ತಕ್ಕಂಥ ಟೈಟಲ್ ಯಾರು ಅಂತ, ಹೂ ವಾನ್ ಮೆನ್ಸ್ ಸಿಂಗಲ್ ಟೈಟಲ್ ಆಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2026 ಅಂತ ಯಾರು ಗೆದ್ದಿದ್ದಾರೆ ಒಂದು ಮೆನ್ಸ್ ಸಿಂಗಲ್ಸ್ ಅನ್ನ? ಯಾರು ಅಂದ್ರೆ ದ್ಯಾಟ್ ಈಸ್ ಕಾರ್ಲಸ್ ಅಲ್ಕರಾಜ್ ಅವ್ರು ಗೆದ್ದಿದ್ದಾರೆ. ಹಾಗಾದ್ರೆ ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ? ಯಾರು ಅಂದ್ರೆ ದ್ಯಾಟ್ ಈಸ್ ಒಂದು ಎಲೈನಾ ರಬೈಕೈನಾ ಅಂತ ಹೇಳಿದ್ವಿ. ಯಾರು? ಒಂದು ಎಲೈನಾ ರೈಬಕೈನಾ ಅಂತಕ್ಕಂತಹ ಮಹಿಳೆ.
ಓಕೆ, ಸೊ ಇಲ್ಲಿ ಕೊಟ್ಟಿದೆ ಅನ್ಸುತ್ತೆ. ಓಕೆ, ಇಲ್ಲಿ ಕೊಟ್ಟಿದೆ ನೋಡಿ. ಎಲೈನಾ ರೈಬೆಕೇನ ಅಂತಕ್ಕಂತಹ ಕಜಕಿಸ್ತಾನದ ಮಹಿಳೆ, ಇವರು ಸಿಂಗಲ್ಸ್ ಅನ್ನ ಗೆದ್ದಿದ್ದಾರೆ. ಹಾಗೆ ಪುರುಷರಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರು ಅಂತಂದ್ರೆ ದ್ಯಾಟ್ ಇಸ್ ನಮ್ಮ ಕಾರ್ಲಸ್ ಅಲ್ಕರಾಜ್ ಅವರು. ಯಾವ ದೇಶದವರು? ಸ್ಪೇನ್ ದೇಶದವರು. ಯಾರನ್ನ ಸೋಲಿಸಿದ್ದಾರೆ? ನೊವಾಕ್ ಜೋಕೋವಿಕ್ ಅವರನ್ನ ಸೋಲಿಸಿದ್ದಾರೆ. ಯಾವ ದೇಶದವರಾಗಿದ್ರು ಅವರು? ಸರ್ಬಿಯಾ ದೇಶದವರಾಗಿದ್ರು. ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಯಾರನ್ನ ಸೋಲಿಸಿ ಒಂದು ಎಲೈನಾ ರೈಬಿಕಾನ್ ಅವರು ಗೆದ್ದಿದ್ದಾರೆ ಅಂದ್ರೆ ದ್ಯಾಟ್ ಇಸ್ ಒಂದು ಬೆಲಾರಸ್ನ ತಾರೆಯಾಗಿರ್ತಕ್ಕಂಥ ಅರೆನಾ ಸವಲಿಂಕಾ ಅವ್ರನ್ನ ಸೋಲಿಸಿ ಇವರು ವಿನ್ ಆಗಿದ್ದಾರೆ ಅಂತ ನಾವು ಹೇಳ್ಬಹುದು. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನೀವು ಬರ್ಕೊಂಡು ಇಟ್ಕೊಳ್ಳಿ. ಫಿಕ್ಸ್ ಕ್ವಶನ್ ಬರುತ್ತೆ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಮೇಲೆ ನಿಮಗೆ, ಸೆಂಟ್ರಲ್ ಆಗಿರಲಿ ಸ್ಟೇಟ್ ಆಗಿರಲಿ. ಆ್ಯಂಡ್ ನೆಕ್ಸ್ಟ್, ಯಾವ ರಾಜ್ಯದ ಲಿವಿಂಗ್ ರೂಟ್ ಬ್ರಿಡ್ಜ್ಗಳಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ನಾಮನಿರ್ದೇಶನ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಲಿವಿಂಗ್ ರೂಟ್ ಬ್ರಿಡ್ಜ್ ನಿಮಗೆ ಎಲ್ಲಿ ಕಂಡುಬರುತ್ತೆ? ಇದು ಕಂಡುಬರ್ತಕ್ಕಂಥದ್ದು ನಿಮಗೆ ಈ ಮೇಘಾಲಯದಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ಲಿವಿಂಗ್ ರೂಟ್ ಬ್ರಿಡ್ಜ್ಗಳು. ಓಕೆ, ಸೊ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರೆಯ ಪಟ್ಟಿಗೆ ನಾಮನಿರ್ದೇಶನವನ್ನ ಮಾಡಲಾಗಿದೆ ಇತ್ತೀಚೆಗೆ. ಓಕೆ, ಹಾಗಾದ್ರೆ ಯುನೆಸ್ಕೋ ಯಾವಾಗ ಸ್ಥಾಪನೆ ಆಯಿತು? 1945ರಲ್ಲಿ ಸ್ಥಾಪನೆ ಆಗಿದೆ. ಎಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ದ್ಯಾಟ್ ಈಸ್ ಈ ಒಂದು ಫ್ರಾನ್ಸ್ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಸಶಸ್ತ್ರ ಪಡೆಗಳ ಸಿಬ್ಬಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಶೌರ್ಯ ಪ್ರಶಸ್ತಿಗಳನ್ನು ಅನುಮೋದಿಸಿದರು ಅಂತ ಕೇಳಿದಾನೆ. ಯಾರ್ಯಾರಿಗೆ ಅಂತ ಕೇಳಿಲ್ಲ ಇಲ್ಲಿ, ಬಿಕಾಸ್ ಯಾಕಂದ್ರೆ 70 ಇದ್ದಾರೆ. ಸೊ 70ನ ನೀವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ 70 ಅನ್ನೋ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ಯಾವುದೇ ಒಂದು ಶೌರ್ಯ ಪ್ರಶಸ್ತಿಗಳನ್ನು ಎಷ್ಟು ಜನಕ್ಕೆ ನೀಡಿದ್ದಾರೆ ಅಂದರೆ 70 ಜನಕ್ಕೆ ನೀಡಿದ್ದಾರೆ. ಹಾಗೆ ಈ ಒಂದು ಅಶೋಕ ಚಕ್ರ ಅನ್ನ ಒಬ್ಬರಿಗೆ ನೀಡಿದ್ದಾರೆ. ಯಾರಿಗೆ ಅಂದರೆ ದ್ಯಾಟ್ ಇಸ್ ಒಂದು ಶುಭಾಂಶು ಶುಕ್ಲಾ ಅವರಿಗೆ. ಶುಭಾಂಶು ಶುಕ್ಲಾ ಅವರಿಗೆ ಯಾವ ಅವಾರ್ಡ್ ನೀಡಲಾಗಿದೆ ಅಂತ ಕೇಳ್ತಾನೆ. ಅಶೋಕ ಚಕ್ರ ನೀಡಲಾಗಿದೆ. ಹಾಗೆ ಕೀರ್ತಿ ಚಕ್ರ ಎಷ್ಟು ಜನಕ್ಕೆ ನೀಡಲಾಗಿದೆ? 3 ಜನಕ್ಕೆ ನೀಡಲಾಗಿದೆ. ಶೌರ್ಯ ಚಕ್ರ ಎಷ್ಟು ಜನಕ್ಕೆ ನೀಡಲಾಗಿದೆ ಅಂದರೆ 13 ಜನಕ್ಕೆ ನೀಡಲಾಗಿದೆ. ಹಾಗೆ ಸೇನಾ ಮೆಡಲ್ಗಳು ಅಂತ ಬರ್ತವೆ 44 ಜನಕ್ಕೆ. ಆ್ಯಂಡ್ ನೆಕ್ಸ್ಟ್ ಒಂದು ನಾವೋ ಸೇನಾ ಮೆಡಲ್ಗಳು ಅಂತ ಬರ್ತವೆ 6 ಜನಕ್ಕೆ. ಆ್ಯಂಡ್ ನೆಕ್ಸ್ಟ್ ಒಂದು ವಾಯು ಸೇನಾ ಮೆಡಲ್ಗಳು ಅಂತ ಬರ್ತವೆ, ಅದು 2 ಕೊಟ್ಟಿದ್ದಾರೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಇಲ್ಲೆಲ್ಲ ಇದೆ, ಇಲ್ಲಿ ಸ್ವಲ್ಪ ನೀವು ಪಾಸ್ ಮಾಡಿಕೊಂಡು ಓದ್ಕೊಂಡ್ರೆ ಉತ್ತಮ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಾಂತಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿ 2025ರಿಂದ ಯಾರನ್ನು ಗೌರವಿಸಲಾಗಿದೆ ಅಂತ ಕೇಳಿದ್ದಾರೆ. ಈ ಒಂದು 2025ರ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನ ವಿನ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು, ಮಹಿಳೆ ಯಾರು ಅಂತ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಮೊಜಾಂಬಿಕ್ನ ಈ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂಥ ಗ್ರಾಕಾ ಮ್ಯಾಚೆಲ್ ಅವರು ಈ ಒಂದು ಅವಾರ್ಡನ್ನು ವಿನ್ ಆಗಿದ್ದಾರೆ. ಸೊ ಈ ಅವಾರ್ಡ್ ಮೇಲೆ ಜಾಸ್ತಿ ನಿಮಗೆ ಫೋಕಸ್ ಮಾಡ್ತಕ್ಕಂಥದ್ದು RRB ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ ಇಂದಿರಾ ಗಾಂಧಿ ಪೀಸ್ ಅವಾರ್ಡ್ ಮೇಲೆ. ಓಕೆ, ಬಿಡಲ್ಲ, ಪ್ರತಿಯೊಂದು ಎಕ್ಸಾಮಲ್ಲೂ ಅಥವಾ ಕಮ್ ಸೆ ಕಮ್ ಅಂದರೂ 2-3 ಶಿಫ್ಟಲ್ಲಿ ಈ ಕ್ವಶನ್ ನಿಮಗೆ ಕೇಳ್ತಾನೆ. ಸೊ ಅದಕ್ಕೆ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಒಂದು ಗ್ರಾಕಾ ಮ್ಯಾಚೆಲ್ ಅವರು ಅಂತ ಹೇಳ್ತೀವಿ. ಯಾವ ದೇಶದವರು ಇವರು ಅಂತ ಕೇಳ್ತಾನೆ. ಸೊ ಸ್ಪೆಷಲಿ ಮೊಜಾಂಬಿಕ್ ದೇಶದವರು ಇವರು ಆಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26ರ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾವ ತಂಡ ಗೆದ್ದಿತು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ತಂಡ ಈ ಒಂದು ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿಕೊಂಡಿದೆ? ಸೊ ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ ಮತ್ತು ವಿದರ್ಭ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿದ ಉತ್ತರ ಯಾವುದಾಗುತ್ತೆ? ಸೊ ಈ ಒಂದು 2025-26ರ ವಿಜಯ್ ಹಜಾರೆ ಅಂತ ಕೇಳಿದ್ರೆ ಅವಾಗ ನೀವು ಯಾವುದಂತ ಹೇಳಬೇಕಾಗುತ್ತೆ? ದ್ಯಾಟ್ ಈಸ್ ವಿದರ್ಭ. ಓಕೆ, ವಿದರ್ಭ. ಜಮ್ಮು ಕಾಶ್ಮೀರ ಅಲ್ಲ, ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ ಅಲ್ಲ. ಓಕೆ, ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ವಿಜಯ್ ಹಜಾರೆ ವಿದರ್ಭ. ವಿ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗಾದರೆ ಈ ರನ್ನರ್ ಅಪ್ ಯಾರಾಗಿದ್ರು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸೌರಾಷ್ಟ್ರ ಅವರು ರನ್ನರ್ ಅಪ್ ಆಗಿದ್ರು, ಸರಿನಾ? ಸೊ ವಿ ವರ್ಸಸ್ ಎಸ್. ಸೊ ಮತ್ತೆ VS ಬಂತು, ಇಲ್ಲಿ ಮತ್ತೆ VS ಬಂತು. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಪ್ಲೇಯರ್ ಆಫ್ ದ ಸೀರೀಸ್ ಯಾರಾಗಿದ್ದಾರೆ ಅಂದರೆ ಅಮನ್ ಮೋಖಾಡೆ ಅನ್ನೋರು ಆಗಿದ್ದಾರೆ. ಅಮನ್ ಮೋಖಾಡೆ ಅವರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ರೀಸೆಂಟ್ ಆಗಿ ಗ್ರೂಪ್ B ಏನು KE ಎಕ್ಸಾಮ್ ನಡೆಸಿದಾನಲ್ವಾ, ಅಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಯಾರು ಅಂತ ಸಹ ಕೇಳಿದ್ದಾನೆ ರಂಜಿಯಲ್ಲಿ. ಸೊ ದ್ಯಾಟ್ಸ್ ವೈ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಹ ವಿಜಯ್ ಹಜಾರೆಯಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಯಾರಾಗಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಅಮನ್ ಮೋಖಾಡೆ ಅವರು ಆಗಿದ್ದಾರೆ. ಯಾವ ತಂಡದವರು ಇವರು? ಇವರು ವಿದರ್ಭ ತಂಡದವರು ಅಂತ ಹೇಳ್ತೀವಿ. ಹಾಗಾದರೆ ಇದು ಎಷ್ಟನೇ ಒಂದು ಆವೃತ್ತಿ ಆಗಿತ್ತು ಅಂದರೆ 33ನೇ ಆವೃತ್ತಿ ಆಗಿತ್ತು. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಜನವರಿ 2026ರಲ್ಲಿ ಭಾರತದ ಹೊಸ ಸತರ್ಕತಾ ಆಯುಕ್ತರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸತರ್ಕತಾ ಆಯುಕ್ತರು ಅಂತಂದರೆ ಏನು ಕನ್ನಡದಲ್ಲಿ? ಓಕೆ, ಈ ರೀತಿಯಾಗಿದೆ. ಹಾಗಾದರೆ ಇಂಗ್ಲೀಷಲ್ಲಿ ಏನಿರ್ಬೋದು? ದ ನ್ಯೂ ವಿಜಿಲೆನ್ಸ್ ಕಮಿಷನರ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. CVC ಅಂತ ಬರುತ್ತೆ, ಗೊತ್ತಾ? ಸೊ ಆ ಒಂದು CVCಯ ಕಮಿಷನರ್ ಯಾರು ಅಂತ. ಸೊ ಯಾರಾಗಿದ್ದಾರೆ? ಪ್ರವೀಣ್ ವಶಿಷ್ಠ ಅವರು, ಗುಂಜನ್ ಶ್ರೀವಾತ್ಸವ್ ಅವರು, ಸುಶೀಲ್ ಕುಮಾರ್ ಅವರು, ಆನಂದ್ ಕಪೂರ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸೊ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಪ್ರವೀಣ್ ವಶಿಷ್ಠ ಅವರು ಅಂತ ಹೇಳ್ತೀವಿ. ಒಂದು ಪ್ರವೀಣ್ ವಶಿಷ್ಠ ಅವರು ನ್ಯೂ CVC ಆಗಿದ್ದಾರೆ. ಓಕೆ, ಚೀಫ್ ವಿಜಿಲೆನ್ಸ್ ಕಮಿಷನರ್ ಆಗಿದ್ದಾರೆ. ಓಕೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ಒಂದು ಚೀಫ್ ವಿಜಿಲೆನ್ಸ್ ಕಮಿಷನರ್ ಯಾರು ಅಂದರೆ ದ್ಯಾಟ್ ಈಸ್ ಪ್ರವೀಣ್ ವಶಿಷ್ಠ ಅವರು. ಸರ್ ಪ್ರವೀಣ್ ಕುಮಾರ್ ಅವರು ಅಲ್ವಾ? ಪ್ರವೀಣ್ ಕುಮಾರ್ ಅವರು BSFನ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. BSFನ ಮುಖ್ಯಸ್ಥರು ಅಂದರೆ ಪ್ರವೀಣ್ ಕುಮಾರ್. ಪ್ರವೀಣ್ ವಶಿಷ್ಠ ಅಂತಂದರೆ ದ್ಯಾಟ್ ಇಸ್ ಒಂದು CVCಯ ಮುಖ್ಯಸ್ಥರು ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಹಾಗೆ ಒಂದು CVC ಯಾವಾಗ ಸ್ಥಾಪನೆ ಆಯಿತು? 1963ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಓಕೆ, ಯಾವ ಸಮಿತಿಯ ಒಂದು ನೇಮಕ, ಯಾವ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಅಂತ? ಯಾವ ಸಮಿತಿ? ದ್ಯಾಟ್ ಈಸ್ ಸಂತಾನಂ ಸಮಿತಿ. ಇದು ನಿಮಗೆ UPSCಯಿಂದ, ಎಲ್ಲಿಂದ? UPSCಯಿಂದ D ಗ್ರೂಪ್ವರೆಗೆ, ಹಾಗೆ ಇಲ್ಲಿ KAS ಇಂದ ನಿಮಗೆ ಯಾವುದು PC ಎಕ್ಸಾಮ್ ಅಂತ ಹೇಳ್ಬೋದು ಕೇಳಿದ್ದಾನೆ.
ಈ ಕ್ವಶನ್ ಯಾವುದು, ಯಾವ ಸಮಿತಿ ಅಂತ? ಸಂತಾನಂ ಸಮಿತಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸಂತಾನಂ ಸಮಿತಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಿದೆ, ಪಂಚಾಯತ್ಗಳಿಗೆ ಸಂಬಂಧಪಟ್ಟಿದೆಯಾ? ಹೌದು, ಸಮ್ ಪಾಯಿಂಟ್ ಸಂಬಂಧಪಟ್ಟಿದೆ ಅದು. ಅಂಡ್ ನೆಕ್ಸ್ಟ್ ಈ ಒಂದು CBIಗೆ ಸಂಬಂಧಪಟ್ಟಿದೆಯಾ? ಹೌದು, ಸಂತಾನಂ ಸಮಿತಿ ಸಂಬಂಧಪಟ್ಟಿದೆ. CVCಗೆ ಸಂಬಂಧಪಟ್ಟಿದೆ? ಹೌದು, ಸಂತಾನಂ ಕಮಿಟಿ ಸಂಬಂಧಪಟ್ಟಿದೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಸೊ ಇಲ್ಲಿ ಅದನ್ನು ಸಹ ನೋಡ್ಕೊಳ್ಳಿ. 1964, ಓಕೆ, 1963 ಕಾಯ್ದೆ ಅನ್ವಯ 1964 ಇದು ಸ್ಥಾಪನೆ ಆಗುತ್ತೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಇವರ ಒಂದು ಆಡಳಿತ ಅವಧಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಡಳಿತ ಅವಧಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾರ್ಮಲ್ ಆಗಿ ನಾವು 6/65 ಇಯರ್ಸ್ ಅಂತ ಓದಿರ್ತೀವಿ, ಇಲ್ಲ ಅಂತಂದ್ರೆ ಏನಂತ ಓದಿರ್ತೀವಿ, 5/70 ಇಯರ್ಸ್ ಅಂತ ಓದಿರ್ತೀವಿ. ಓಕೆ, ಬಟ್ ಇಲ್ಲಿ ಏನಿದೆ ಅಂದರೆ 4/65 ಇಯರ್ಸ್ ಅಂತ ಇದೆ. ಯಾವುದು? ಈ ಒಂದು CVC ಅಧ್ಯಕ್ಷರದು ಅಂತ ಅವಧಿ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ಸ್ಟೇಟ್ಮೆಂಟ್ ಬೇಸ್ಡ್ ಮೇಲೆ ನಿಮಗೆ ಸ್ಟೇಟಲ್ಲಿ ಸೆಂಟ್ರಲಲ್ಲಿ ಕೇಳಿದ್ದಾನೆ. ಸೊ ಅದಕ್ಕೆ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, BSFನ ಹೊಸ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ? ಓಕೆ, ಯಾರವರು? ಸರ್ ಇವಾಗಲೇ ಹೇಳಿದ್ರಲ್ಲ ಯಾರು, ದ್ಯಾಟ್ ಇಸ್ ಪ್ರವೀಣ್ ಕುಮಾರ್ ಅವರು ಅಂತ ಹೇಳ್ತೀವಿ. ಓಕೆ, ಯಾರು ಅಂದರೆ ಒಂದು ಪ್ರವೀಣ್ ಕುಮಾರ್ ಅವರು. ಹಾಗಾದರೆ BSF ಯಾವಾಗ ಸ್ಥಾಪನೆ ಆಯಿತು? 1965 ಒಂದು BSF ಸ್ಥಾಪನೆ ಆಗಿದೆ. ಆ್ಯಂಡ್ ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ ನಿಮಗೆ, ಇದು ದೆಹಲಿಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಇವರು ಯಾರ ಅಡಿಯಲ್ಲಿ ಬರ್ತಾರೆ? ಈ ಒಂದು ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಬರ್ತಾರೆ, ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಇವರು ಬರ್ತಾರೆ. ಯಾರು ಅಂದರೆ ಒಂದು BSF ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನಾ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ಈ ಒಂದು ಸೇನಾ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡಲಾಗ್ತದೆ? ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು 15 ಜನವರಿಗೆ ಅಂತ ಹೇಳ್ತೀವಿ. ಯಾವಾಗ? ಇದನ್ನು 15 ಜನವರಿಗೆ ಆಚರಣೆ ಮಾಡ್ತೀವಿ. ಹಾಗಾದರೆ ಇದರ ಥೀಮ್ ಏನು ಅಂತ ಕೇಳ್ತಾನೆ. ಡೇ ಥೀಮ್ ಏನು ಅಂದರೆ, ದ್ಯಾಟ್ ಈಸ್ ನೆಟ್ವರ್ಕಿಂಗ್ ಆ್ಯಂಡ್ ಡೇಟಾ ಸೆಂಟ್ರಿಸಿಟಿ ವರ್ಷ ಅಂತ ಹೇಳ್ತೀವಿ. ಏನು ಇನ್ ಇಂಗ್ಲೀಷಲ್ಲಿ ಹೇಳೋದಾದರೆ ಇಯರ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಡೇಟಾ ಸೆಂಟ್ರಿಸಿಟಿ ಅಂತ ಹೇಳ್ತೀವಿ. ಯಾವ್ದು ದಿನದ್ದು ಅಂತಂದರೆ ಇಂಡಿಯನ್ ಆರ್ಮಿ ಡೇದ ಒಂದು ಥೀಮ್ ಏನು ಅಂತ ಕೇಳ್ತಾನೆ. ಇಂಪಾರ್ಟೆಂಟ್ ಆಗುತ್ತೆ. ಥೀಮ್ ಎಲ್ಲೇ ಬರಲಿ, ಯಾವುದೇ ಬರಲಿ, ಅದನ್ನು ಒಂದು ಕಡೆ ನೀವು ಬರ್ಕೊಂಡು ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಕ್ಯಾಲೆಂಡ್ರಲ್ಲಿ, ನಿಮ್ಮ ಒಂದು ಸ್ಟಡಿ ರೂಮಲ್ಲಿ ಅಥವಾ ಸ್ಟಡಿ ಟೇಬಲ್ ಮೇಲೆ ಒಂದು ಕ್ಯಾಲೆಂಡರ್ ಇರುತ್ತಲ್ವ, ಆ ಕ್ಯಾಲೆಂಡರ್ ಕೆಳಗೆ ಬರೆದು ಬಿಡಿ. ಓಕೆ, ಪರ್ಮನೆಂಟ್ ಪೆನ್ನಿಂದ ಇಲ್ಲ ಅಂತಂದರೆ ನಾರ್ಮಲ್ ಪೆನ್ನಿಂದ ನೀವು ಬರೋದು ಸಹ ನಿಮಗೆ ನೆನಪುಳಿತದೆ. ಒಂದು ಸರಿ ನೀವು ಕ್ಯಾಲೆಂಡರ್ನ ಮೇಲೆ ಕೆಳಗೆ ಮಾಡಿದ್ರೆ ಗೊತ್ತಾಗಿರುತ್ತೆ. ಓಕೆ, ಸೊ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡೋದು ಒಳ್ಳೆಯದು ಇದು ಅಂತ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಯಾಕೆ 15 ಜನವರಿಗೆ ನಾವು ಆಚರಣೆ ಮಾಡ್ತೀವಿ? ಯಾಕೆ ಅಂದರೆ ನಮ್ಮ KM ಕಾರ್ಯಪ್ಪ ಅವರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದಿನ ಇದು. ಓಕೆ, ಬ್ರಿಟಿಷ್ ಅಧಿಕಾರಿಯಿಂದ ನಮ್ಮ KM ಕಾರ್ಯಪ್ಪ ಅವರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದಿನವಾಗಿರುವ ಈ ಒಂದು 15 ಜನವರಿಯನ್ನು ನಾವು ಆಚರಣೆ ಮಾಡ್ತೀವಿ. ಏನಂತ? ಭಾರತೀಯ ಸೇನಾ ದಿನಾಚರಣೆ ಅಂತ. ಓಕೆ, ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಒಂದು ಆರ್ಮಿ ಸಹ, ಇಂಡಿಯನ್ ಆರ್ಮಿ ಸಹ ಸ್ಥಾಪನೆ ಆಗಿರೋದು ಇವಾಗ 1 ಏಪ್ರಿಲ್ 1895 ಓಕೆ, ಯಾವುದು ಅಂದರೆ ಒಂದು 1 ಏಪ್ರಿಲ್ 1895 ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಯಾವುದು ಅಂದರೆ ಇದು ನಮ್ಮ ಇಂಡಿಯನ್ ಆರ್ಮಿ ಸ್ಥಾಪನೆ ಆಗಿರೋದು. ಸರ್ 1895 ನಮ್ಮ ಇಂಡಿಯಾನೇ ಫಾರ್ಮ್ ಆಗಿರಲಿಲ್ಲ ಅಲ್ವಾ? ಬಟ್ ಇಂಡಿಯಾ ಇತ್ತಲ್ವಾ? ಬಟ್ ಬ್ರಿಟಿಷರು ಇದ್ರು ಇಲ್ಲಿ ಆಳ್ವಿಕೆ ಮಾಡೋರು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೋಲ್ಡನ್ ಗ್ಲೋಬ್ಸ್ 2026ರಲ್ಲಿ ಅತ್ಯುತ್ತಮ ಚಲನಚಿತ್ರ ನಾಟಕ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿದೆ ಅಂತ ಕೇಳ್ತಾನೆ. ದ ಬೆಸ್ಟ್ ಫಿಲ್ಮ್ ಇನ್ ಡ್ರಾಮಾ ಅವಾರ್ಡ್ಸಲ್ಲಿ. ಸೊ ಯಾರು ಗೆದ್ದಿದ್ದಾರೆ ಈ ಒಂದು ಗೋಲ್ಡನ್ ಗ್ಲೋಬ್ಸ್ ಅವಾರ್ಡ್? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಹ್ಯಾಮ್ನೆಟ್ ಚಿತ್ರ ಅಂತ ಹೇಳಿದ್ವಿ. ಯಾವುದು ಅಂದರೆ ಒಂದು ಹ್ಯಾಮ್ನೆಟ್ ಚಿತ್ರ ಗೆದ್ದುಕೊಂಡಿದ್ದಾರೆ. ಯಾವುದು? ಈ ಒಂದು ಬೆಸ್ಟ್ ಫಿಲ್ಮ್ ಡ್ರಾಮಾದ ಅಡಿಯಲ್ಲಿ, ಓಕೆ, ನಾಟಕದ ಒಂದು ಪ್ರಶಸ್ತಿಯಲ್ಲಿ ಗೆದ್ದುಕೊಂಡವರು ಈ ಒಂದು ಹ್ಯಾಮ್ನೆಟ್ ಅವರು. ಹಾಗೆ ಜಸ್ಟ್ ನಿಮಗೆ ಈ ಬೆಸ್ಟ್ ಫಿಲ್ಮ್ ಆಫ್ ಗೋಲ್ಡನ್ ಗ್ಲೋಬ್ಸ್ 2026 ಅಂತ ಕೇಳಿದಾಗ ಯಾವುದಂತ ಹೇಳ್ಬೋದಾಗುತ್ತೆ? ಯಾವುದು ಅಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಹೇಳ್ತೀವಿ. ಯಾವುದೋ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಚಿತ್ರ ಏನಿದೆ ಅಲ್ವಾ, ಇದು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಹಾಗೆ ಅತ್ಯುತ್ತಮ ನಾಟಕ ಸರಣಿ ಯಾವುದು? ಓಕೆ, ನಾಟಕ ಸರಣಿ ಅಂತ ಹೇಳ್ತೀವಿ. ದ ಡ್ರಾಮಾ ಸೀರೀಸ್ ಅಂತ ಹೇಳ್ತೀವಿ. ಯಾವುದು ಅಂದರೆ ದ ಪಿಟ್ ಅಂತ ಹೇಳ್ತೀವಿ. ಪಿಟ್. ಓಕೆ, ನೆಕ್ಸ್ಟ್ ಒಂದು ಅತ್ಯುತ್ತಮ ನಟ ಯಾರು ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ವಾಗ್ನರ್ ಮೌರಾ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಒಂದು ಅತ್ಯುತ್ತಮ ನಟಿ ಯಾರು ಅಂದರೆ ದ್ಯಾಟ್ ಈಸ್ ಒಂದು ಜೆಸ್ಸಿ ಬಕ್ಲೆ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ಜೆಸ್ಸಿ ಬಕ್ಲೆ ಅವರು. ನೆನ್ಪಿಟ್ಕೊಳ್ಳಿ, ವ್ಯಾಗ್ನರ್ ಮೌರಾ ಹಾಗೆ ಜೆಸ್ಸಿ ಬಕ್ಲೆ ಅವರು ಅತ್ಯುತ್ತಮ ನಟ ಮತ್ತು ನಟಿ ಆಗಿದ್ದಾರೆ. ಯಾವುದು? ಈ ಒಂದು ಗೋಲ್ಡನ್ ಗ್ಲೋಬ್ಸ್ ಅಲ್ಲಿ. ಎಷ್ಟನೇ ಒಂದು ಗೋಲ್ಡನ್ ಗ್ಲೋಬ್ಸ್ ಆಗಿತ್ತು? 83ನೇ ಒಂದು ಗೋಲ್ಡನ್ ಗ್ಲೋಬ್ಸ್ ಪ್ರಶಸ್ತಿಗಳಾಗಿತ್ತು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಈ 2026 ಜನವರಿಯಲ್ಲಿ ಎಷ್ಟನೇ ರ್ಯಾಂಕಲ್ಲಿ ಇತ್ತು ಅಂದರೆ 80ನೇ ರ್ಯಾಂಕಲ್ಲಿ ಇತ್ತು. ಸೊ ಅದಾದ ಎಷ್ಟನೇ ರ್ಯಾಂಕಲ್ಲಿ ಬಂದಿತ್ತು? 77ನೇ ರ್ಯಾಂಕಲ್ಲಿ ಬಂದಿತ್ತು. ಓಕೆ, ಸೊ ಇವಾಗ ಐ ಥಿಂಕ್ 81 ಇದೆಯೋ ಅಥವಾ 78 ಇದೆಯೋ, ಒಂದ್ಸರಿ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇದು ನಾನು ನೋಡೋದು ಮರ್ತು ಹೋಗಿದೆ, ಒಂದ್ಸರಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಾಗ್ತದೆ ಅಂತಂದರೆ, ಇದರಲ್ಲಿ ಟಾಪ್ ಇರ್ತಕ್ಕಂಥ ದೇಶಗಳು ಯಾವ್ದು ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದೇಶಗಳು ಇದರಲ್ಲಿ ಟಾಪ್ ಇದಾವೆ ಅಂತಂದರೆ, ಫಸ್ಟ್ ನಿಮಗೆ ಸಿಂಗಾಪುರ್ ಬರುತ್ತೆ, ಇದು ಎರಡನೇದು ಯಾವುದು ಬರುತ್ತೆ ನಿಮಗೆ ದೇಶ? ಜಪಾನ್ ಬರುತ್ತೆ. ಆ್ಯಂಡ್ ದೆನ್ ಮೂರನೇದು ಯಾವುದು ಬರುತ್ತೆ ಅಂದರೆ ದ್ಯಾಟ್ಸ್ ಒಂದು ಸೌತ್ ಕೊರಿಯಾ ಬರುತ್ತೆ ಅಂತ ಹೇಳ್ತೀವಿ. ಯಾವುದು ಒಂದು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಟಾಪ್ 3 ನೇಷನ್ಗಳು, ಫಸ್ಟ್ ಸಿಂಗಾಪುರ್, ಸೆಕೆಂಡ್ ಜಪಾನ್ ಆ್ಯಂಡ್ ದೆನ್ ಥರ್ಡ್ ಸೌತ್ ಕೊರಿಯಾ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ
ಕಲಾಯಿ 2 ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಕಲಾಯಿ 2 ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿ ಮೇಲೆ ನಿರ್ಮಿಸಿರಬಹುದು? ಯಾವ ನದಿ ಅಂದರೆ ದ್ಯಾಟ್ ಈಸ್ ಒಂದು ಲೋಹಿತ್ ನದಿ ಅಂತ ಹೇಳ್ತೀವಿ. ಯಾವುದೋ ಒಂದು ಲೋಹಿತ್ ನದಿ. ಓಕೆ, ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ಈ ಒಂದು ಅಂಜಾವ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಯಾವುದೇ ಒಂದು ಕಲಾಯಿ 2 ಹೈಡ್ರೋ ಪವರ್ ಪ್ರಾಜೆಕ್ಟ್. ಹಾಗಾದರೆ ಇದು ಎಷ್ಟು ಕೆಪಾಸಿಟಿಯನ್ನು ಹೊಂದಿದೆ ಅಂತಂದರೆ 1200 ಮೆಗಾವ್ಯಾಟ್. ಎಷ್ಟು? 1200 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಉತ್ಪಾದಿಸ್ತಕ್ಕಂತಹ ಶಕ್ತಿಯನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಯಾವುದೇ ಒಂದು ಕಲಾಯಿ 2 ಜಲವಿದ್ಯುತ್ ಯೋಜನೆ ಅಂತ ಹೇಳ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಪುರುಷರ ಟೈಟಲ್ಸ್ ಯಾವ ತಂಡ ಗೆದ್ದಿತು ಅಂತ ಕೇಳಿದಾನೆ. ಯಾವುದೇ ಒಂದು 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್. ಸೊ ಇದು ನಡೆದಿರ್ತಕ್ಕಂಥದ್ದು ಎಲ್ಲಿ? ಈ ಒಂದು ವಾರಣಾಸಿಯಲ್ಲಿ ನಡೆದಿತ್ತು. ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ದ್ಯಾಟ್ ಇಸ್ ನಮ್ಮ ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಪುರುಷರಲ್ಲಿ ವಿನ್ ಆಗಿರ್ತಕ್ಕಂಥವ್ರು ರೈಲ್ವೇಸ್ ಅವರು ಪುರುಷರಲ್ಲಿ. ಹಾಗೆ ಮಹಿಳಾ ವಿಭಾಗದಲ್ಲಿ ವಿನ್ ಆಗಿರ್ತಕ್ಕಂಥ ರಾಜ್ಯ ಯಾವುದು ಅಥವಾ ತಂಡ ಯಾವುದು ಅಂದರೆ ಕೇರಳ ತಂಡ ಅಂತ ಹೇಳ್ತೀವಿ. ಓಕೆ, ಪುರುಷರ ರೈಲ್ವೆ, ಮಹಿಳೆಯರ ಈ ಕೇರಳ ಅಂತ ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಎಷ್ಟನೇ ಆವೃತ್ತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 72ನೇ ಆವೃತ್ತಿ ಆಗಿತ್ತು. ಓಕೆ, ಸೊ ಇದು ಜನವರಿಯಲ್ಲಿ ನಿಮಗೆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಮಾಡುವಾಗಲೂ ಸಹ ಇವೆಲ್ಲ ಕ್ವಶನ್ಗಳು ನಿಮಗೆ ಹೇಳಿದೆ, ನನಗೆ ನೆನಪಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 56ನೇ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆಯನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದಾನೆ. ಓಕೆ, ಸೊ ಈ ಕ್ವಶನ್ ಇದು ಕರೆಂಟ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡಲೇಬಾರ್ದು ಅಂತ ನಾನು ಹೇಳ್ತೀನಿ. ಬಟ್ ಸ್ಟಿಲ್ ಇದು ಕರೆಂಟ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡಿ ಕ್ವಶನ್ ನಿಮಗೆ ಕೇಳ್ತಾನೆ. ಓಕೆ, ಬಟ್ ಇದಕ್ಕೆ ಆನ್ಸರ್ ಯಾವುದು? ಪ್ರತಿ ವರ್ಷದ ಆನ್ಸರ್ ಯಾವುದು ಅಂದರೆ ದಾವೋಸ್ ಮಾತ್ರ. ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ಅಂತ ಹೇಳ್ತೀವಿ. ಯಾಕೆಂದರೆ ಪ್ರತಿ ವರ್ಷ ಈ ಒಂದು WFನ ಸಭೆ ಒಂದೇ ಕಡೆ ನಡೀತದೆ. ಎಲ್ಲಿ ಅಂದರೆ ದಾವೋಸಲ್ಲಿ ಮಾತ್ರ ನಡೀತದೆ, ಬೇರೆ ಬೇರೆ ನಡೆಯಲ್ಲ. ಓಕೆ, 2024ರಲ್ಲಿ ಬೇರೆ ಕಡೆ ನಡೆದಿರಲಿಲ್ಲ, 54ನೇದು ಬೇರೆ ಕಡೆ ನಡೆದಿರಲಿಲ್ಲ. ಸೊ ಇದೇ ಒಂದು ದಾವೋಸ್ನಲ್ಲೇ ನಡೆದಿತ್ತು. ಎಲ್ಲಿ ಕಂಡು ಬರುತ್ತೆ? ಒಂದು ದಾವೋಸ್ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಜೆನೆವೆಲ್ ಕಂಡು ಬರುತ್ತೆ ನಿಮಗೆ, ಇದೇ ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಗ್ಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಅದು ಸಹ ಇದೇ ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಫೇಮಸ್ ಸಿಟಿಗಳು ಇನ್ನು ಸ್ವಿಟ್ಜರ್ಲ್ಯಾಂಡಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಇದು ಸ್ಥಾಪನೆ ಆಗಿರೋದು ಯಾವಾಗ? WF ಇದು ಸ್ಥಾಪನೆ ಆಗಿರೋದು 1971ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವುದೋ ಒಂದು WF ಅಂತ ಹೇಳ್ತೀವಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ಅಧಿಕೃತ ರಾಜ್ಯ ಸೂಕ್ಷ್ಮ ಜೀವಿಯನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯವಾಗಿದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಫಸ್ಟ್ ಸ್ಟೇಟ್ ಟು ಅಡಾಪ್ಟ್ ಆ್ಯನ್ ಅಫಿಷಿಯಲ್ ಸ್ಟೇಟ್ ಮೈಕ್ರೋಬ್ ಅಂತ ಕೇಳಿದ್ದಾನೆ. ಯಾವ ಒಂದು ರಾಜ್ಯ ಅದು? ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ನಮ್ಮ ಕೇರಳ ಅಂತ ಹೇಳ್ತೀವಿ. ಹಾಗಾದರೆ ಆ ಒಂದು ಮೈಕ್ರೋಬ್ನ ಹೆಸರು ಏನು ಅಂತ? ಆ ಮೈಕ್ರೋಬ್ನ ಹೆಸರು ಇಲ್ಲಿದೆ ನೋಡಿ. ಏನು? ಬ್ಯಾಸಿಲಸ್ ಸಬಾಲ್ಟೀಸ್ ಅಂತ ಹೇಳ್ತೀವಿ. ಏನು? ಈ ಒಂದು ಬ್ಯಾಸಿಲಸ್ ಸಬಾಲ್ಟೀಸ್ ಅಂತಕ್ಕಂತಹ ಸೂಕ್ಷ್ಮ ಜೀವಿಯನ್ನು ರಾಜ್ಯ ಸೂಕ್ಷ್ಮ ಜೀವಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಯಾರು? ಕೇರಳದವರು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಇದು ಎಲ್ಲೆಲ್ಲಿ ಕಂಡುಬರುತ್ತೆ? ಇದು ಒಳ್ಳೆಯ ಬ್ಯಾಕ್ಟೀರಿಯಾ ಆಗಿದೆ. ಇದು ನಮ್ಮ ಮಾನವನ ಜಠರದಲ್ಲಿ ಕಂಡುಬರುತ್ತೆ. ಹಾಗೆ ಪರಿಸರದಲ್ಲಿ, ಆಹಾರದಲ್ಲೂ ಸಹ ಈ ಒಂದು ಮೈಕ್ರೋಬ್ ಕಂಡು ಬರುತ್ತೆ. ಯಾವುದು? ಬ್ಯಾಸಿಲಸ್ ಸಬಾಲ್ಟೇಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಖಾಸಗಿ ಉಪಗ್ರಹ ತಯಾರಿಕಾ ಸೌಲಭ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು ಭಾರತ ಮೊದಲ ಖಾಸಗಿ ಉಪಗ್ರಹ ತಯಾರಿಕಾ ಸೌಲಭ್ಯ ಯಾವ ಒಂದು ರಾಜ್ಯದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ? ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಗುಜರಾತ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಅಂದರೆ ಒಂದು ಗುಜರಾತಲ್ಲಿ ಪ್ರೈವೇಟ್ ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಫಸ್ಟ್ ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ಗುಜರಾತ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ಫೆಸಿಲಿಟಿಯ ನೇಮ್ ಏನಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಪಾಲ್ಮೆನರೋ ಎಲೆಕ್ಟ್ರೋ ಆಪ್ಟಿಕಲ್ ಪೇಲೋಡ್ ಸೌಲಭ್ಯ ಅಂತ ಹೇಳ್ತೀವಿ. ಆ ಒಂದು ಸೌಲಭ್ಯದ ಹೆಸರು. ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು? ಸೆಟಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ದ್ಯಾಟ್ ಇಸ್ ಅಜಸ್ಟಾ ಸ್ಪೇಸ್ ಸಿಸ್ಟಮ್ಸ್ ಅವರು ಅಂತ ಹೇಳ್ತೀವಿ. ಎಲ್ಲಿದೆ ಆ್ಯಕ್ಚುಲಿ? ಸಾನಂದಲ್ಲಿ ಅಂತ ಹೇಳ್ತೀವಿ. ಸಾನಂದ್ ಅಥವಾ ಈ ಒಂದು ಗುಜರಾತಲ್ಲಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಹಸಿರು ಅಮೋನಿಯಾ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗ್ತದೆ ಅಂತ ಕೇಳಿದಾನೆ. ಗ್ರೀನ್ ಅಮೋನಿಯನ್ನ ಯಾವ ರಾಜ್ಯದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ? ಗ್ರೀನ್ ಅಮೋನಿಯಾ ಅಂತಂದ್ರೆ ನೆನಪಿಟ್ಕೊಳ್ಳಿ, ದ್ಯಾಟ್ ಇಸ್ ಒಂದು ಆಂಧ್ರ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಯಾವುದೇ ಒಂದು ಆಂಧ್ರ ಪ್ರದೇಶ ರಾಜ್ಯ. ಸೊ ಅಲ್ಲಿ ಗ್ರೀನ್ ಅಮೋನಿಯಾ ಯೋಜನೆ ಆರಂಭ ಆಗಿದೆ. ಸೊ ಸ್ಪೆಷಲಿ ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ಕಾಕಿನಾಡ್ ಅಂತ ಹೇಳ್ತೀವಿ. ಈ ಸರನೇ ಎಲ್ಲಿ? ಒಂದು ಕಾಕಿನಾಡಲ್ಲಿ. ಅದರ ಸಾಮರ್ಥ್ಯ ಎಷ್ಟಿದೆ? 1.5 MTPA ಇದೆ. ಓಕೆ, MTPA ಅಂದರೆ ಫುಲ್ ಫಾರ್ಮ್ ಕೇಳ್ಬೋದಲ್ಲ ನಿಮಗೆ? ಮೆಟ್ರಿಕ್ ಟನ್ ಪರ್ ಆ್ಯನ್ಯುವಲಿ ಅಂತ ಅದರ ಅರ್ಥ. ಓಕೆ, ಏನು? ಮೆಟ್ರಿಕ್ ಟನ್ ಪರ್ ಆ್ಯನ್ಯುವಲಿ ಅಂತ ಹೇಳ್ತೀವಿ. ಎಷ್ಟು? 1.5 MTPA. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಂಗ್ಸ್ ಇಂಡಿಯಾ 2026ರಲ್ಲಿ ವಾಯುಯಾನ ಮತ್ತು ಪರಿಸರ ವ್ಯವಸ್ಥೆಯ ಪ್ರಚಾರಕ್ಕಾಗಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದುಕೊಂಡಿದೆ ಅಂತ ಕೇಳಿದಾನೆ. ಸರಿನಾ? ಯಾವ ರಾಜ್ಯ ಇದನ್ನು ಗೆದ್ದುಕೊಂಡಿದೆ ಅಂತ ಹೇಳ್ಬೋದಾ? ಯಾವ ರಾಜ್ಯ ಇದನ್ನು ಗೆದ್ದುಕೊಂಡಿದೆ ಅಂತ? ಯಾವ ರಾಜ್ಯ ಅಂದರೆ ದ್ಯಾಟ್ ಈಸ್ ಈ ಒಂದು ಉತ್ತರಾಖಂಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ವಾಯುಯಾನ ಮತ್ತು ಪರಿಸರ ವ್ಯವಸ್ಥೆಯ ಪ್ರಚಾರಕ್ಕಾಗಿ ಅತ್ಯುತ್ತಮ ರಾಜ್ಯವನ್ನು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ದ್ಯಾಟ್ ಈಸ್ ಒಂದು ಉತ್ತರಾಖಂಡ್ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಕೇರಳದ ಮೊದಲ ಚಿಟ್ಟೆ ಅಭಯಾರಣ್ಯ ಎಂದು ಘೋಷಿಸಲಾಗಿದೆ ಅಂತ ಕೇಳಿದಾನೆ. ಯಾವ ಅಭಯಾರಣ್ಯ ಅದು? ಯಾವ ಅಭಯಾರಣ್ಯ ಅಂದರೆ ದ್ಯಾಟ್ ಇಸ್ ಒಂದು ಅರಳಂ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೀವಿ. ಹೇಗೆ ನೆನ್ಪಿಟ್ಕೊಳ್ಬೇಕು ನೀವು? ಸೊ ಹೂಗಳು ಅರಳ್ತವೆ, ಆ ಅರಳಿದ ಹೂಗಳ ಮೇಲೆ ಚಿಟ್ಟೆಗಳು ಬಂದು ಕೂತ್ಕೊಳ್ತವೆ. ಓಕೆ, ಅರಳಂ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತೆ? ಕೇರಳದಲ್ಲಿ ಕಂಡು ಬರುತ್ತೆ. ಓಕೆ, ಈ ಒಂದು ಸಬಾಲ್ಟಸ್ ಎಲ್ಲಿ ಕಂಡು ಬರುತ್ತೆ? ಕೇರಳದಲ್ಲಿ ಕಂಡು ಬರುತ್ತೆ. ಬ್ಯಾಸಿಲಸ್ ಸಬಾಲ್ಟಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಯಾವ ಡಿಸ್ಟಿಕಲ್ಲಿ ಕಂಡು ಬರುತ್ತೆ ಅಂದರೆ ದ್ಯಾಟ್ ಇಸ್ ಒಂದು ಕಣ್ಣೂರು ಡಿಸ್ಟಿಕಲ್ಲಿ ಕಂಡು ಬರುತ್ತೆ. ಯಾವುದು? ಒಂದು ಅರಳಂ ವೈಲ್ಡ್ ಲೈಫ್ ಸ್ಯಾಂಚುರಿ. ಓಕೆ, ಆ್ಯಂಡ್ ಇದನ್ನು ರೀಸೆಂಟಾಗಿ ಮರುನಾಮಕರಣ ಮಾಡಲಾಗಿದೆ. ಏನಂತ? ಅರಳಂ ವನ್ಯಜೀವಿ ಅಭಯಾರಣ್ಯದ ಬದಲಾಗಿ ಅರಳಂ ಚಿಟ್ಟೆ ಅಭಯಾರಣ್ಯ ಅಂತ ಮರುನಾಮಕರಣ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ ಅಂತ ಕೇಳಿದ್ದೇನೆ. ಆಲ್ರೆಡಿ ಇವಾಗ ಆರಂಭ ಆಗಿದೆ. ಯಾವ ಮಂತಲ್ಲಿ ಇದೆ? ಜುಲೈ ಮಂತಲ್ಲಿ. ಸೊ ಎಲ್ಲಿ ಇದನ್ನು ಆರಂಭ ಮಾಡಲಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಹರಿಯಾಣ ಅಂತ ಹೇಳ್ತೀವಿ. ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ದ್ಯಾಟ್ ಇಸ್ ಜಿಂದ್ ಟು ಸೋನೆಪತ್ ಅಂತ ಹೇಳ್ತೀವಿ. ಎಲ್ಲಿಂದ? ಜಿಂದ್ ಟು ಸೋನೆಪತ್ ಮಾರ್ಗದಲ್ಲಿ ಇದು ಸಂಚಾರ ಆರಂಭ ಮಾಡಿದೆ. ಹಾಗಾದರೆ ಇದರ ಹೈಯೆಸ್ಟ್ ಸ್ಪೀಡ್ ಎಷ್ಟಿದೆ ಅಂತ? ಎಷ್ಟಿದೆ ಅಂದರೆ 75 km/h ಅಂತ ಹೇಳ್ತೀವಿ. ಎಷ್ಟು? 75 km/h ಅಲ್ಲಿ ಇದು ರನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಏನೇನ ಬಳಸುತ್ತೆ? ಹೈಡ್ರೋಜನ್ ಇಂಧನವನ್ನು ಬಳಸುತ್ತೆ, ಹಾಗೆ ಕೋಶೀಯ ತಂತ್ರಜ್ಞಾನವನ್ನು ಬಳಸುತ್ತೆ. ಕೋಶೀಯ ತಂತ್ರಜ್ಞಾನದ ಮೂಲಕ ಇದು ಹೈಡ್ರೋಜನ್ ಇಂಧನ ಏನಾಗುತ್ತೆ, ಅದರ ಒಂದು ಬೈ ಪ್ರಾಡಕ್ಟ್ ನೀರಿನ ಆವಿಯಾಗಿರುತ್ತೆ. ಮೀನ್ಸ್ H2O ಅಂತ. ಆ್ಯಂಡ್ ಮುಂದಿನ ಪ್ರಶ್ನೆ, ಯಾವ ರಾಜ್ಯವು 8ನೇ ರಾಜ್ಯ ವೇತನ ಆಯೋಗವನ್ನು ರಚಿಸಿದ ಭಾರತದ ಮೊದಲ ರಾಜ್ಯವಾಯಿತು ಅಂತ ಕೇಳಿದ್ದಾರೆ. ಸರಿನಾ? ಯಾವ ರಾಜ್ಯವಾಗಿದೆ ಇದು ಅಂತ? ಯಾವ ರಾಜ್ಯ ಅಂದರೆ ದ್ಯಾಟ್ ಈಸ್ ಈ ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ಸರಿನಾ? ಸೊ ನಮ್ಮ ಭಾರತದ 8th ಪೇ ಕಮಿಷನ್ನ ಈ ರಚನೆ ಮಾಡಿರ್ತಕ್ಕಂತಹ ರಾಜ್ಯ ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ದ ಫಸ್ಟ್ ಸ್ಟೇಟ್ ಅಸ್ಸಾಂ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅಸ್ಸಾಂ ಬಗ್ಗೆ ನೀವು ಫಿಕ್ಸ್ ಕ್ವಶನ್ ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಕಮಿಷನ್ನ ಅಧ್ಯಕ್ಷರು ಯಾರು ಅಂತ ನಿಮಗೆ ಕೇಳ್ಬೋದು. ದ್ಯಾಟ್ ಈಸ್ ಅಗೇನ್ ರಂಜನಾ ಪ್ರಕಾಶ್ ದೇಸಾಯಿ ಅವರು ಅಂತ ಹೇಳ್ತೀವಿ. ಓಕೆ, ಅವರು ಅಂದರೆ ಒಂದು ರಂಜನಾ ಪ್ರಕಾಶ್ ದೇಸಾಯಿ ಅವರು. ಸೆಂಟ್ರಲ್ ಅಂತ ಕೇಳಿದ್ರು, ಸೆಂಟ್ರಲ್ನ ಒಂದು 8th ಪೇ ಕಮಿಷನ್ನ ಒಂದು ಅಧ್ಯಕ್ಷ ಅಂತ ಕೇಳಿದ್ರು ಸಹ ರಂಜನಾ ಪ್ರಕಾಶ್ ದೇಸಾಯಿ ಅವರು. ಹಾಗೆ ಈ ಅಸ್ಸಾಂನ ಒಂದು 8ನೇ ಒಂದು ವೇತನ ಆಯೋಗದ ಅಧ್ಯಕ್ಷರು ಸಹ ಇದೆ ಒಂದು ರಂಜನಾ ಪ್ರಕಾಶ್ ದೇಸಾಯಿ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಓಕೆ ಕ್ಷಮಿಸಿ, ಇಲ್ಲಿ ಯಾರು ಅಂದರೆ ಸುಭಾಷ್ ದಾಸ್ ಅವರು. ಬಟ್ ರಂಜನಾ ಪ್ರಕಾಶ್ ದೇಸಾಯಿ ಅವರು ಇವರು ಕೇಂದ್ರ ಆಯೋಗದ ಅಧ್ಯಕ್ಷ ಆಗಿದ್ದಾರೆ. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಬಟ್ ಕ್ಷಮಿಸಿ, ಬಟ್ ಇದನ್ನು ನೋಡ್ಕೊಳ್ಳಿ. ಸುಭಾಷ್ ದಾಸ್ ಅವರು, ಇಲ್ಲಿ ರಂಜನಾ ಪ್ರಕಾಶ್ ದೇಸಾಯಿ ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಾಟ್ನಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದರೆ ಪಾಟ್ನಾದ ನೀವು ಚೀಫ್ ಜಸ್ಟಿಸ್ ಯಾರಾಗಿದ್ದಾರೆ ಅಂತ. ಸೊ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಸಂಗಮ್ ಕುಮಾರ್ ಸಾಹು ಅವರಾಗಿದ್ದಾರೆ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ. ಆ್ಯಂಡ್ ಒಂದು ಒಳ್ಳೆಯ ಸುದ್ದಿ ಏನು ಅಂತಂದರೆ ಕೇಳಲ್ಪಟ್ಟೆ ಈ ಮುಖ್ಯ ನ್ಯಾಯಮೂರ್ತಿಗಳು ಎಲ್ಲರೂ ಸಹ ಒಂದು ಸಭೆ ಮಾಡಿದಾರಂತೆ. ಇನ್ನು ಮುಂದೆ ನಮ್ಮ ಬಾಯಿಯಿಂದ ಯಾವುದೂ ಸಹ ಎಕ್ಸ್ಟ್ರಾ ವರ್ಡ್ಸ್ಗಳನ್ನು ನಾವು ತೆಗೆದು ಹಾಕಬಾರ್ದು ಅಂತ, ಬಿಡಬಾರ್ದು ಹೊರಗಡೆ ಅಂತ. ಬಿಕಾಸ್ ಯಾಕಂತಂದರೆ ಇವಾಗ ಇರ್ತಕ್ಕಂಥ 53ನೇ ಮುಖ್ಯ ನ್ಯಾಯಮೂರ್ತಿಯವರು ದ ಚೀಫ್ CHIEF ಅಲ್ವಾ ಅವ್ರದ್ದು? ಓಕೆ, ಸೊ ಆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಒಂದು ಬಿಡುಗಡೆ ಮಾಡಿದರು ಒಂದು ವರ್ಡ್, ಏನು? ಕಾಕ್ರೋಚ್ ಅಂತ. ಓಕೆ, 2026 ಜುಲೈ 25 ಒಂದು ರಾಜೀನಾಮೆ ಬಂತು. ಜಸ್ಟ್ ಒಂದು ಕಾಕ್ರೋಚ್ ರಿಲೀಸ್ ಆಗಿರೋದು 1-2 months ಬ್ಯಾಕ್. ಓಕೆ, ಸೊ ಮೀನ್ಸ್ ಅವಾಗ ಇದನ್ನು ಮಾಡಿದ್ದಾರೆ ಅಂತೆ, ಒಂದು ಏನೋ ಮೀಟಿಂಗ್ ಮಾಡಿದ್ದಾರೆ ಅಂತೆ. ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್, ನನಗೆ ಮಾತ್ರ ಕೇಳಲ್ಪಟ್ಟಿದ್ದು. ಓಕೆ, ನೀವು ಇರಲಿ ಅಂತ ಹೇಳಿದ್ದೀನಿ, ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದನ್ನಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಹಿಂದಿ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ಅಂತ. ಯಾವಾಗ ಆಚರಣೆ ಮಾಡಲಾಗ್ತದೆ? ಪ್ರತಿ ವರ್ಷ ವಿಶ್ವ ಹಿಂದಿ ದಿವಸನ್ನು. ಸೊ ಯಾವಾಗ ಆಚರಣೆ ಮಾಡಲಾಗ್ತದೆ ಅಂದರೆ ಪ್ರತಿ ವರ್ಷ ಈ 10 ಜನವರಿಗೆ ಆಚರಣೆ ಮಾಡಲಾಗ್ತದೆ. ಸರಿ, ಯಾವಾಗ ಅಂತ ಹೇಳ್ತೀವಿ? ಒಂದು 10 ಜನವರಿಗೆ ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ವರ್ಲ್ಡ್ ಹಿಂದಿ ಡೇನ. ಯಾವಾಗ ಅಂದರೆ ಒಂದು 10 ಜನವರಿಗೆ ಆಚರಣೆ ಮಾಡಲಾಗ್ತದೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಒಂದು ಹಿಂದಿ ಡೇನ ಒಂದು ಥೀಮ್ ಏನು ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ದ್ಯಾಟ್ ಈಸ್ ಒಂದು ಹಿಂದಿ ಫ್ರಾಮ್ ಟ್ರೆಡಿಷ್ನಲ್ ಇಂತ, ಹಿಂದಿ ಫ್ರಾಮ್ ಟ್ರೆಡಿಷ್ನಲ್ ನಾಲೆಡ್ಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಫ್ರಾಮ್ ಹಿಂದಿ ನಾಲೆಡ್ಜ್ ಹಿಂದಿ ಫ್ರಾಮ್ ಟ್ರೆಡಿಷನಲ್ ನಾಲೆಡ್ಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನು ಕನ್ನಡದಲ್ಲಿ ನಿಮಗೆ ಯಾಕೆ ಹೇಳ್ತಾ ಇಲ್ಲ, ಇಂಗ್ಲೀಷಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇಂಗ್ಲೀಷಲ್ಲೇ ನಿಮಗೆ ಕೇಳ್ತಾನೆ, ಕನ್ನಡದಲ್ಲಿ ನಿಮಗೆ ಮತ್ತೆ ಇಲ್ಲಿ ವರ್ಡ್ ಬದಲಾಗಬಹುದು. ಓಕೆ, ವರ್ಡ್ಸ್ಗಳು ಬದಲಾಗ್ತವೆ, ನಿಮಗೆ ಶಬ್ದಗಳು ಬದಲಾಗ್ತವೆ, ಬಟ್ ಇಂಗ್ಲೀಷಲ್ಲಿ ಬದಲಾವಣೆ ಆಗಲ್ಲ. ಸೊ ಅದಕ್ಕೆ ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳಿ, ಎಲ್ಲ ಥೀಮ್ಸ್ಗಳು ಏನೇ ಇರಲಿ ಅದು ಥೀಮ್ಸ್ಗಳು. ಓಕೆ, ಅದು ಈಸಿ ಆಗಿರಲಿ, ಟಫ್ ಆಗಿರಲಿ, ವಾಟರ್ ಆ್ಯಂಡ್ ಜೆಂಡರ್ ಅಂತಕ್ಕಂಥದ್ದು ಜಸ್ಟ್ ಸಿಂಪಲ್ ಆಗಿದೆ, ಬಟ್ ಆದ್ರೂ ಸಹ ಅದನ್ನು ಇಂಗ್ಲೀಷಲ್ಲೇ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಗುಡ್. ಓಕೆ, ಸೊ ಇದು ಎಕ್ಸಾಮಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ಇಂಗ್ಲೀಷ್ ಲಿಪಿನೇ ನಿಮಗೆ ಕೊಡ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಏನಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ ಈ ಒಂದು ಥೀಮ್ಗಳನ್ನು ಕೊಡ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ವರ್ಲ್ಡ್ ಹಿಂದಿ ಡೇನ ಆಚರಣೆ ಯಾರು ಆಚರಣೆ ಮಾಡ್ತಾರೆ ಅಂದರೆ ದ್ಯಾಟ್ಸ್ ಒಂದು UNGA ಅವರು ಆಚರಣೆ ಮಾಡ್ತಾರೆ. UNGA, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅವರು ಅಂತ ಹೇಳ್ತೀವಿ. ಅದನ್ನು ಯಾವಾಗ ಇದನ್ನು ಬಳಸಲಾಯಿತು ಮೊದಲ ಬಾರಿಗೆ ಅಂತಂದರೆ ದ್ಯಾಟ್ ಇಸ್ ಈ 1949 10 ಜನವರಿಗೆ ಇದನ್ನು ಬಳಸಲಾಗ್ತದೆ. ಎಲ್ಲಿ? ಒಂದು UNGA ಅಲ್ಲಿ. ಸೊ ಅದಕ್ಕೆ ನಾವು ಆಚರಣೆಯನ್ನು ಆರಂಭ ಮಾಡಿದ್ದೀವಿ.
ಇನ್ 2006ರಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯುವ ದಿನಾಚರಣೆ ಆಚರಣೆ ಮಾಡ್ತೀವಿ ಅನ್ನೋ ರಾಷ್ಟ್ರೀಯ ಯಾವಾಗ? 12 ಜನವರಿಗೆ. ಹಾಗಾದರೆ ಅಂತಾರಾಷ್ಟ್ರೀಯ ಯುವ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ? ಆಗಸ್ಟ್ 12ಕ್ಕೆ. ಯಾವಾಗ? ಆಗಸ್ಟ್ 12ಕ್ಕೆ ನಾವು ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಥೀಮ್ ಏನು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಇಗ್ನೈಟ್ ದ ಸೆಲ್ಫ್. ಏನು? ಇಗ್ನೈಟ್ ದಿ ಸೆಲ್ಫ್, ಇಂಪ್ಯಾಕ್ಟ್ ದಿ ವರ್ಲ್ಡ್ ಅಂತಕ್ಕಂಥದ್ದು ಇದರ ಒಂದು ಥೀಮ್ ಆಗಿದೆ ಅಂತ ಹೇಳ್ತೀವಿ. ಸೊ ಇನ್ನು ಕನ್ನಡದಲ್ಲಿ ಏನಂತ ಹೇಳ್ಬೋದು? ಓಕೆ, ಇಲ್ಲಿ ಇಂಗ್ಲೀಷಲ್ಲೇ ಇದೆ, ಇಲ್ಲಿ ಸಹ ಏನು? ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತಕ್ಕಂಥದ್ದು ಇಲ್ಲಿ ಥೀಮ್ ಆಗಿದೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ರಾಷ್ಟ್ರೀಯ ಮತದಾರರ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು? ಪ್ರತಿ ವರ್ಷ 25 ಜನವರಿಗೆ ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಮತದಾರರ ದಿನ ಅಂತ. ಹಾಗಾದರೆ ಈ ವರ್ಷದ ಥೀಮ್ ಏನಾಗಿದೆ ಅಂದರೆ ಮೈ ಇಂಡಿಯಾ ಮೈ ವೋಟ್ ಅನ್ನೋದಾಗಿದೆ. ಏನು? ಮೈ ಇಂಡಿಯಾ ಮೈ ವೋಟ್ ಅಂತಕ್ಕಂಥದ್ದು ಆಗಿದೆ. ಹಾಗಾದರೆ ಈ ಎಲೆಕ್ಷನ್ ಕಮಿಷನಲ್ಲಿ ಟೋಟಲಿ ಎಷ್ಟು ಅಧ್ಯಕ್ಷರು ಎಷ್ಟು ಸದಸ್ಯರು ಇರ್ತಾರೆ? 1+2 ಅಂತ ಹೇಳ್ತೀವಿ. ಒಬ್ಬ ಅಧ್ಯಕ್ಷ, 2 ಸದಸ್ಯರು ಅಂತ ಹೇಳ್ತೀವಿ, ಸರಿನಾ? ಸೊ ಇವ್ರದ್ದು ಅಧಿಕಾರಾವಧಿ ಎಷ್ಟಿರುತ್ತೆ? 6/65 ಇಯರ್ಸ್ ಇರುತ್ತೆ. CVC ಅಧ್ಯಕ್ಷರದ ಅಧಿಕಾರಾವಧಿ ಎಷ್ಟಿರುತ್ತೆ? 4/65 ಇಯರ್ಸ್. ಇವಾಗಲೇ ಹೇಳಿದೆ ಅಲ್ವಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು 2026ರ ಕೃಷಿ ವರ್ಷವೆಂದು ಘೋಷಿಸಿದೆ ಅಂತ ಕೇಳಿದಾನೆ. ಯಾವ ರಾಜ್ಯವು ಕೃಷಿ ವರ್ಷವೆಂದು ಘೋಷಣೆ ಮಾಡಿದೆ 2026ನ್ನು? ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಮಧ್ಯಪ್ರದೇಶ ರಾಜ್ಯ ಕೃಷಿ ವರ್ಷವೆಂದು ಘೋಷಣೆ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಮಧ್ಯಪ್ರದೇಶ ರಾಜ್ಯ ರಿಲೇಟೆಡ್ ಆಗಿ. ಓಕೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಮಧ್ಯಪ್ರದೇಶದ ಗವರ್ನರ್ ಯಾರು ಇದ್ದಾರೆ? ಮಂಗುಭಾಯಿ ಪಟೇಲ್ ಅವರು ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರೈಲ್ವೆಯ ಮೊದಲ ಹ್ಯುಮನಾಯ್ಡ್ ರೋಬೋಟ್ನ ಹೆಸರೇನು ಅಂತ ಕೇಳಿದಾನೆ. ಭಾರತೀಯ ರೈಲ್ವೆದವರು ಅವರು ಸಹ ಸುಮ್ಮನೆ ಇಲ್ಲ, ನಾನು ಸಹ ಒಂದು ಹ್ಯುಮನಾಯ್ಡ್ ರೋಬೋಟ್ನ ತಯಾರಿಸ್ತೀನಿ ಅಂತ ಕೂತಿದ್ದಾರೆ. ಸೊ ತಯಾರು ಮಾಡಿದ್ದಾರೆ. ಹಾಗಾದರೆ ಅದರ ಹೆಸರೇನು ಅಂತ? ಏನು ಅಂದರೆ ASC ಅರ್ಜುನ್ ಅಂತ ಹೇಳ್ತೀವಿ. ಏನು? ಈ ಒಂದು ASC ಅರ್ಜುನ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿ ಇದನ್ನು ಡೆಪ್ಲಾಯ್ ಮಾಡಿದ್ದಾರೆ? ದ್ಯಾಟ್ ಈಸ್ ಡೆಪ್ಲಾಯ್ಡ್ ಆಟ್ ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ವಿಶಾಖಪಟ್ಟಣಮಲ್ಲಿ ಇದನ್ನು ಡೆಪ್ಲಾಯ್ ಮಾಡಲಾಗಿದೆ. ಓಕೆ. ಡೆಪ್ಲಾಯ್ ಅಂದರೆ ಏನಂತ ಹೇಳ್ಬೋದು? ಇದನ್ನು ನಿಯೋಜಿಸಲಾಗಿದೆ. ಓಕೆ. ಇಲ್ಲಾಂದರೆ ವಿಶಾಖಪಟ್ಟಣಂ ರೈಲ್ವೆ ನಿಲ್ದಾಣದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಲ್ಫ್ ಫುಡ್ 2026ನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಯಾವುದೇ ಗಲ್ಫ್ ಫುಡ್ 2026ನ್ನು ಯಾವ ದೇಶದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ ಅಂದರೆ ದ್ಯಾಟ್ ಇಸ್ ದುಬೈ ಅಂತ ಹೇಳ್ತೀವಿ. ದುಬೈ ಅನ್ನೋದು ಸಹ ಒಂದು ರಾಜ್ಯನೇ. ಓಕೆ. ದೇಶ ಅಲ್ಲ, ಅದು ರಾಜ್ಯ. ಸೊ ಈ UAE ದೇಶದ ಅಡಿಯಲ್ಲಿ ಕಂಡುಬರ್ತಕ್ಕಂಥ 7 ಎಮಿರೇಟ್ಸ್ಗಳ ಅಥವಾ 7 ರಾಜ್ಯಗಳಲ್ಲಿ ಒಂದು ರಾಜ್ಯ ಯಾವುದಂದರೆ ದುಬೈ ಅಂತ ಹೇಳ್ತೀವಿ. ಓಕೆ. ದುಬೈ ಬರುತ್ತೆ, ಅಬುದಾಬಿ ಬರುತ್ತೆ, ದೋಹಾ ಬರುತ್ತೆ, ರಿಯಾದ್ ಬರುತ್ತೆ, ಶಾರ್ಜಾ ಬರುತ್ತೆ. ಇವೆಲ್ಲವೂ ಸಹ ಎಮಿರೇಟ್ಸ್ಗಳಾಗಿದ್ದಾವೆ. ಸೊ ಅದರಲ್ಲಿ ದೊಡ್ಡದು ಯಾವುದು ಅಂದರೆ ಅಬುದಾಬಿ. ಆ್ಯಂಡ್ ನೆಕ್ಸ್ಟ್ ಫೇಮಸ್ ಯಾವುದು ಅಂದರೆ ದುಬೈ ಅಂತ ಹೇಳ್ತೇವೆ. ಓಕೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಕೇಳ್ತಾನೆ ಇನ್ SSC ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ 17ನೇ ಆವೃತ್ತಿಯ ತ್ರಿಪಕ್ಷೀಯ ಅಭ್ಯಾಸ ದೋಸ್ತಿ 17 2026 ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದಾನೆ. ಯಾವ ದೇಶದಲ್ಲಿ ಇದನ್ನು ನಡೆದಿದೆ ಅಂತ? ಯಾವುದು? ದೋಸ್ತಿ 17 ಎಲ್ಲಿ ನಡೆದಿದೆ ಅಂದರೆ ದ್ಯಾಟ್ ಇಸ್ ಮಾಲ್ಡೀವ್ಸ್ ಅಲ್ಲಿ ನಡೆದಿದೆ. ತ್ರಿಪಕ್ಷೀಯ ಅಭ್ಯಾಸ ದೋಸ್ತಿ ಆಗಿದೆ ಇದು. ಹಾಗಾದರೆ ಯಾವ್ಯಾವ ದೇಶಗಳು ಇದರಲ್ಲಿ ಪ್ರಾರಂಭ ಅಲ್ಲ ಪಾರ್ಟಿಸಿಪೇಟ್ ಮಾಡಿಸ್ತವೆ? ಯಾವುದಾದ್ರು ಅಂದರೆ ನಮ್ಮ ಇಂಡಿಯಾ, ಇನ್ನೊಂದು ಯಾವುದು ಅಂದರೆ ಶ್ರೀಲಂಕಾ, ಇನ್ನೊಂದು ಯಾವುದು ಅಂದರೆ ದ್ಯಾಟ್ ಇಸ್ ಮಾಲ್ಡೀವ್ಸ್ ಅಂತ ಹೇಳ್ತೀವಿ. ಯಾವುದೇ ಮಾಲ್ಡೀವ್ಸ್ ದೇಶಗಳು, ಈ ಮೂರೂ ಸಹ ತ್ರಿಪಕ್ಷೀಯ ಅಭ್ಯಾಸ ದೋಸ್ತಿಯನ್ನು ನಡೆಸ್ತವೆ. ಓಕೆ. ಇದು ಎಷ್ಟನೇ ಆವೃತ್ತಿ ಆಗಿತ್ತು? 17ನೇ ಆವೃತ್ತಿ ಆಗಿತ್ತು ಅಂತ ಹೇಳ್ತೀವಿ. ಎಲ್ಲಿ ನಡೆದಿದೆ ಈ ವರ್ಷ ಅಂದರೆ ದ್ಯಾಟ್ ಈಸ್ ಅಗೇನ್ ಇನ್ನು ಮಾಲ್ಡೀವ್ಸಲ್ಲಿ ನಡೆದಿದೆ ಅಂತ ಹೇಳ್ತೀವಿ. ಮಾಲ್ಡೀವ್ಸ್ನ ಮಾಲೆ ಅಂತಕ್ಕಂಥ ಪ್ರದೇಶದಲ್ಲೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಾದರು ಅಂತ ಕೇಳಿದಾನೆ. 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಾಗಿದ್ದಾರೆ? ದ್ಯಾಟ್ ಈಸ್ ಅರ್ಜುನ್ ಅಂತ RN ವರ್ಷನಿ ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? RN ವರ್ಷನಿ ಅಂತಕ್ಕಂಥವ್ರು ಆಗಿದ್ದಾರೆ. ಸೊ ಇವರು 92ನೇ ಗ್ರ್ಯಾಂಡ್ ಮಾಸ್ಟರ್. ಹಾಗಾದರೆ 91ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು? ದ್ಯಾಟ್ ಈಸ್ ರಾಹುಲ್ VS ಅವರು ಅಂತ ಹೇಳ್ತೀವಿ. ಹಾಗಾದರೆ 2025ರ ಫಿಡೆ ಚೆಸ್ ವರ್ಲ್ಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ದ್ಯಾಟ್ ಈಸ್ ಈ ಕಜಕಿಸ್ತಾನದ ಜಾವೋಕಿರ್ ಸಿಂಡರೋವ್ ಅವರು ಅಂತ ಹೇಳ್ತೀವಿ. ಯಾರು? ಜಾವೋಕಿರ್ ಸಿಂಡರೋವ್ ಅವರು. ಕಜಕಿಸ್ತಾನ ನಿಮಗೆ ಈ ಕ್ಲಾಸಲ್ಲಿ 2ನೇ ಬಾರಿ ಅಲ್ವಾ ಯೂಸ್ ಮಾಡ್ತಾ ಇರೋದು? ಹಾಗಾದರೆ ಮೊದಲನೇ ಬಾರಿ ಯೂಸ್ ಮಾಡಿದ್ದೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ ಮಹಿಳೆ ಯಾರವರು? ಎಲೈನಾ ರೈಬ್ಯಾಕಿನಾ ಅವರು. ಯಾವ ದೇಶದವರು? ಅಗೇನ್ ಕಜಕಿಸ್ತಾನ್ ದೇಶದವರು. ಸೊ ಅದನ್ನು ನೆನಪಿಟ್ಕೊಳ್ಳಿ. ಅದೇ ನೆಕ್ಸ್ಟ್ ಪ್ರಶ್ನೆ, ಭಾರತ ಟಿಬೇಟ್ ಗಡಿ ಪೊಲೀಸ್ನ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂತ ಕೇಳಿದಾನೆ. ಓಕೆ. ಸೊ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ನ ಚೀಫ್ ಯಾರಿದ್ದಾರೆ ಇವಾಗ ಪ್ರಸ್ತುತ ಅಂತ? ಯಾರು ಅಂದರೆ ದ್ಯಾಟ್ ಇಸ್ ಶತ್ರುಜಿತ್ ಕಪೂರ್ ಅಂತ ಹೇಳ್ತೀವಿ. ಯಾರು ಅಂದರೆ ಶತ್ರುಜಿತ್ ಕಪೂರ್ ಅವರು ಈ DG ಆ್ಯಂಡ್ IGP ಆಗಿ ನೇಮಕ ಆಗಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇದು ಆರಂಭ ಆಗಿರ್ತಕ್ಕಂಥದ್ದು ಯಾವಾಗ? ITBP ಆರಂಭ ಆಗಿರ್ತಕ್ಕಂಥ 1962 ಅಲ್ಲಿ ಆರಂಭ ಆಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಈ BSF ಆರಂಭ ಆಗಿರೋದು ಯಾವಾಗ? 1965 ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಬರುತ್ತೆ ನಿಮಗೆ? CISF ಬರುತ್ತೆ. CISF ಆರಂಭ ಆಗಿರೋದು ಯಾವಾಗ? 1969 CRPF ಆರಂಭ ಆಗಿರೋದು ಯಾವಾಗ ನಿಮಗೆ? 1939 ಅಂತ ಹೇಳ್ತೀವಿ. ಓಕೆ. ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೊಂಗಲ್ ಹಾರ್ವೆಸ್ಟ್ ಉತ್ಸವವು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ಯಾವುದನ್ನ? ಈ ಪೊಂಗಲ್ ಹಾರ್ವೆಸ್ಟ್
ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ? ಪೊಂಗಲ್ ಅಂದರೆ ತಮಿಳುನಾಡು. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್, ಸೊ ಇದನ್ನು ಪೊಂಗಲ್ನ 4 ದಿನಗಳ ಉತ್ಸವ ಅಂತ ಹೇಳ್ತೀವಿ. ಯಾವುದನ್ನು 4 ದಿನಗಳ ಉತ್ಸವ ಅಂತ ಕೇಳಿದ್ದಾನೆ? ಓಕೆ, ಸೊ ಕೇಳಿದ್ದಾನೆ, ರೀಸೆಂಟಾಗಿ ಕೇಳಿದ್ದಾನೆ. ಸೊ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಪೊಂಗಲ್ ಅಂತ ಹೇಳ್ತೀವಿ. ಸೊ ಮೊದಲನೇ ದಿನ ಏನು, 2ನೇ ದಿನ ಏನು, 3ನೇ ದಿನ ಏನು, 4ನೇ ದಿನ ಏನು ಅಂತ ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಲಿ, ಮೊದಲನೇ ದಿನ ಭೋಗಿ ಪೊಂಗಲ್ ಅಂತ ಹೇಳ್ತೀವಿ, ಭೋಗಿ ಪೊಂಗಲ್. 2ನೇ ದಿನ ಏನು, ಸೂರ್ಯ ಪೊಂಗಲ್. ಆ್ಯಂಡ್ 3ನೇದು ಏನು, ಮೊಟ್ಟು ಪೊಂಗಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಮಟ್ಟು ಪೊಂಗಲ್ ಅಂತ ಹೇಳ್ತೀವಿ. 4ನೇದು ಏನು ಅಂದರೆ ಒಂದು ಕಾಣುಂ ಪೊಂಗಲ್ ಅಂತ ಹೇಳ್ತೀವಿ. ಓಕೆ, ಸೊ ಏನು, ಭೋಗಿಯಿಂದ ಆರಂಭ ಆಗುತ್ತೆ, ಕಾಣುಮಿಂದ ಎಂಡ್ ಆಗುತ್ತೆ, ಸೂರ್ಯ ನಡು ಬರ್ತಾನೆ, ಅದರ ನಂತರ ಮಟ್ಟು ಬರ್ತಾನೆ. ಓಕೆ, ಸೊ ಇದನ್ನೇನು ಬಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನಿಮಗೆ, ಸ್ಪೆಷಲಿ SSC ಎಕ್ಸಾಮ್ಗಳಿಗೆ ನೋಡಿ. SSC ಎಕ್ಸಾಮ್ಗೆ ಇದು 5 ಸ್ಟಾರ್ ಕ್ವಶನ್. ಇದು ಸ್ಟ್ಯಾಟಿಕಲಿ ಫಿಕ್ಸ್ ಈ ರೀತಿ ಕ್ವಶನ್ ಕೇಳ್ತಾನೆ ನಿಮಗೆ, ಪೊಂಗಲ್ ರಿಲೇಟೆಡ್. ಓಕೆ, ಪೊಂಗಲ್ ಆಗಿರಲಿ, ಆ್ಯಂಡ್ ದೆನ್ ಭರತನಾಟ್ಯಂ ಆಗಿರಲಿ, ಭರತನಾಟ್ಯದ ನಿಮಗೆ ಶೈಲಿ ಕೇಳ್ತಾನೆ, ಆ್ಯಂಡ್ ದೆನ್ ಅದರ ಒಂದು ಭಂಗಿಗಳನ್ನು ಕೇಳ್ತಾನೆ. ಹಾಗೆ ಇಲ್ಲಿ ಪೊಂಗಲಲ್ಲಿ ದಿನಗಳ ಮೇಲೆ ಕ್ವಶನ್ ಕೇಳ್ತಾನೆ. ಮೊದಲನೇ ದಿನ ಏನು ಮಾಡ್ತೀವಿ, ಭೋಗಿ ಈಸಿಯಾಗಿ ನೆನಪಿಟ್ಕೊಳ್ಳೋದು, ಫಸ್ಟ್ ಭೋಗಿನೇ ಬರುತ್ತೆ ಅಂತ. ಭೋಗಿ ಅಂದರೆ ಏನು, ಊಟ ಮಾಡೋದು, ತಿನ್ನೋದು ಅಂತ ಅದರ ಅರ್ಥ. ಸೊ ನೀವು ಸಂಕ್ರಾಂತಿ ಸಹ ಆಚರಣೆ ಮಾಡ್ತೀರಾ ಅಲ್ವಾ, ಜನವರಿ 14ಗೆ, ಜನವರಿ 14, 15ಗೆ. ಸೊ ಮೊದಲನೇ ದಿನ ಏನಂತ ಆಚರಣೆ ಮಾಡ್ತೀರಾ, ಭೋಗಿ ಅಂತಲೇ ಆಚರಣೆ ಮಾಡ್ತೀರಾ. ಓಕೆ, ಮನೆಯಲ್ಲಿ ಯೂಸ್ ಮಾಡ್ತಿರ್ತಾರೆ, ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕದಲ್ಲಿ, ಹಾಗೆ ಇನ್ ದ ಸೌತ್ ಮಹಾರಾಷ್ಟ್ರದಲ್ಲಿ ಈ ವರ್ಡ್ ಯೂಸ್ ಜಾಸ್ತಿ. ಎಂತ, ಭೋಗಿ ಸಂಕ್ರಾಂತಿ ಅಂತ. ಓಕೆ, ಸೊ ಭೋಗಿ ಅಂತ ಅಂದರೆ ಏನು, ಮೊದಲನೇ ದಿನ ತಿನ್ನೋದು. ಓಕೆ, ಏನು ಹಣ್ಣುಗಳನ್ನೆಲ್ಲ ನೀವು ಸ್ವೀಕಾರ ಮಾಡ್ತೀರಲ್ವ, ಸೊ ಅದನ್ನು ಭೋಗಿ ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಸಹ ನೀವು ನೆನ್ಪಿಟ್ಕೊಳ್ಳೋದು, ಫಸ್ಟ್ ಭೋಗಿ ಇದೆ ಅಂತ. ಓಕೆ, ಸೆಕೆಂಡ್ ಯಾರಿದ್ದಾರೆ, ಸೂರ್ಯ ಇದ್ದಾನೆ. ಥರ್ಡ್ ಯಾವುದಿದೆ, ಮಟ್ಟು ಇದೆ. ಅಂದರೆ 4 ಯಾವುದಿದ್ದಾರೆ, 4ನೇದು ಕಾಣುಂ ಅಂತ ಇದೆ. ಓಕೆ, ಕಾಣದಂತೆ ಮಾಯವಾದನೋ, 4ನೇ ದಿನ ಎಲ್ಲವೂ ಮುಗಿಸಿಕೊಂಡು ಹೋದನೋ, ಯಾವುದು, ಪೊಂಗಲ್ ಅಂತ ನೆನಪಿಟ್ಕೊಳ್ಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ ಸೇನಾಧಿಕಾರಿ UN ಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿ 2025 ಗೆದ್ದರು ಅಂತ ಕೇಳಿದಾನೆ. UN ಸೆಕ್ರೆಟರಿ ಜನರಲ್ ಅವಾರ್ಡ್ ಗೆದ್ದಿರತಕ್ಕಂತಹ ಮಹಿಳೆ ಯಾರು ಅಂತ? ದ್ಯಾಟ್ ಈಸ್ ನಮ್ಮ ಸ್ವಾತಿ ಶಾಂತಕುಮಾರ್ ಅವರು ಅಂತ ಹೇಳ್ತೀವಿ. ಯಾವುದೋ ಒಂದು ಯುನೈಟೆಡ್ ನೇಷನ್ ಪ್ರಧಾನ ಕಾರ್ಯದರ್ಶಿಯ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾರು ಗೆದ್ದಿದ್ದಾರೆ ಇದನ್ನ? ಸ್ವಾತಿ ಶಾಂತಕುಮಾರ್ ಅವರು ಅಂತ ಹೇಳ್ತೀವಿ. ಯಾವ ಒಂದು ರಾಜ್ಯದವರು ಅಂದರೆ ಇವರು ನಮ್ಮ ಬೆಂಗಳೂರದವರು, ನಮ್ಮ ಕರ್ನಾಟಕ ರಾಜ್ಯದವರು ಇವರು. ಇದು ಸಹ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೈಯಿಂದ ಕಾರ್ಯನಿರ್ವಹಿಸುವ ಸಮುದ್ರ ನೀರಿನ ಲವಣೀಕರಣ ವ್ಯವಸ್ಥೆಯನ್ನು ಸ್ವದೇಶ್ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳ್ತಾನೆ. ಸ್ವದೇಶ್ ಅಂದರೆ ಏನು ಹೇಳ್ಬೋದಾ? ಸ್ವದೇಶ್ ಫುಲ್ ಫಾರ್ಮ್ ಗೊತ್ತಿರಲಿ, ಸಿ ವಾಟರ್ ಡಿಸಲೈನೇಷನ್ ಸಿಸ್ಟಮ್. ಏನು, ಸಿ ವಾಟರ್ ಡಿಸಲೈನೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದನ್ನು ಎಂತ ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ನಿಮಗೆ ಸ್ವಲ್ಪ ಶಾಕಿಂಗ್ ಇರಬಹುದು. ಓಕೆ, ಇಸ್ರೋ, BLHAL ಮತ್ತು DRDO ಅಂತ ಕೊಟ್ಟಿದ್ದಾನೆ. ಇದನ್ನು ಗೆಸ್ ಮಾಡಿ ಆನ್ಸರ್ ಹೇಳಿ. ಓಕೆ, ಓದಿದ್ರೆ ಬೇರೆ ಮಾತು, ಓದಿದ್ರೆ ಆನ್ಸರ್ ಹೇಳ್ತೀರಾ. ಬಟ್ ಇದನ್ನು ಗೆಸ್ ಮಾಡಿ ಆನ್ಸರ್ ಮಾಡೋರು ಗೆಸ್ ಮಾಡಿ ಆನ್ಸರ್ ಮಾಡಿ. ಯಾವುದಾಗಿರ್ಬೋದು ಹೇಳ್ಬೋದಾ? ದ್ಯಾಟ್ ಈಸ್ DRDO. ಓಕೆ, ಇದರಲ್ಲಿ ನೀವು ಹೇಗೆ ನೆನಪಿಟ್ಕೊಳ್ಬೋದು ಅಂದರೆ, DRDO ಅದರ ಒಂದು ಟೆಸ್ಟ್ ಸೆಂಟರ್ ಇಲ್ಲಿ ಕಡೆ ಬರುತ್ತೆ ನಿಮಗೆ, ಟೆಸ್ಟ್ ರೇಂಜ್. ದ್ಯಾಟ್ ಈಸ್ ಈ ಒಂದು ಚಾಂಡಿಪುರದಲ್ಲಿ, ಮೀನ್ಸ್ ಈ ಒಂದು APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಕಂಡು ಬರುತ್ತೆ. ಸೊ ಮೀನ್ಸ್ ಈ ಒಂದು ಬೆಂಗಾಳ ಕೊಲ್ಲಿಯಲ್ಲಿ ಉಪ್ಪಿನ ನೀರು ಇದಾವೆ. ಸೊ ಆ ಒಂದು ಉಪ್ಪಿನ ನೀರನ್ನ ಏನು ಮಾಡಿದ್ದಾರೆ ಇವರು, ಡಿಸಲಿನೇಷನ್ ಮಾಡಬೇಕು ಅಂತ ಆರಂಭ ಮಾಡಿದ್ದಾರೆ. ಏನನ್ನ ಆರಂಭ ಮಾಡಿದ್ದಾರೆ ಅಂದರೆ, ಸ್ವದೇಶನ್ನು ಆರಂಭ ಮಾಡಿದ್ದಾರೆ. ಹಾಗಾದರೆ ಒಂದು ಸ್ವದೇಶನ ಫುಲ್ ಫಾರ್ಮ್ ಏನು ಅಂದರೆ, ಸಿ ವಾಟರ್ ಡಿಸಲಿನೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಟು ಡ್ರಿಂಕಿಂಗ್ ವಾಟರ್ ಪರ್ಪಸ್ ಆಗಿ ಇದನ್ನು ಬಳಸ್ತಾರೆ DRDOದವರು ಫಾರ್ ಸೋಲ್ಜರ್ಸ್ನ ಸಲುವಾಗಿ. ಏನಂದರೆ ಒಂದು ರಿಮೋಟ್ ಏರಿಯಾಗಳಲ್ಲಿ, ಸಿ ಸೈಡಲ್ಲಿ. ಓಕೆ, ಇದು ಗೊತ್ತಿರಲಿ, ಇದು DRDO. ಇದು ಸಹ ನಿಮಗೆ ಒಂದು 5 ಸ್ಟಾರ್ ಕ್ವಶನ್ ಅಂತಲೇ ಹೇಳ್ಬೋದು. ಹೇಗೆ ನಿಮಗೆ ಇವಾಗ ರೀಸೆಂಟಾಗಿ ಅಗ್ನಿ ಎಲ್ಲ ಮಿಸಲ್ಗಳು ನ್ಯೂಸಲ್ಲಿ ಇದಾವಲ್ವಾ, ಈ ಸ್ವದೇಶ್ ಸಹ ನ್ಯೂಸಲ್ಲಿ ಇಲ್ಲ, ಬಟ್ ಸ್ವದೇಶ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾನೆ. ಸ್ವದೇಶ್ ಅಲ್ಲ, ಇದು ಸ್ವದೇಶ್. ಓಕೆ, ಸ್ವದೇಶ್ ಸಿ ವಾಟರ್ ಡಿಸಲಿನೇಷನ್ ಸಿಸ್ಟಮ್. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇದರ ಫುಲ್ ಫಾರ್ಮ್ ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 3D ಮುದ್ರಿತ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳನ್ನು ಪಡೆಯುವ ಮೊದಲ ನಗರ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಯಾವುದು? ಸೊ ದ ಫಸ್ಟ್ ಇಂಡಿಯನ್ ಸಿಟಿ ಟು ಗೆಟ್ ಇಂಡಿಯಾಸ್ ಫಸ್ಟ್ 3D ಪ್ರಿಂಟೆಡ್ ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಅಂತ ಯಾವುದಾಗಿದೆ ಅದು? ಯಾವುದಂದರೆ ದ್ಯಾಟ್ ಈಸ್ ಈ ಒಂದು ದೆಹಲಿ ಅಂತ ಹೇಳ್ತೀವಿ. ಓಕೆ, ಹವಾಮಾನ ಕೇಂದ್ರ ಎಲ್ಲಿ ಬೇಕಾಗಿದೆ ಆ್ಯಕ್ಚುಲಿ? ಇವಾಗ ದೆಹಲಿಯಲ್ಲಿ ಬೇಕಾಗಿದೆ. ಯಾಕಂದರೆ ಮಾಹೋಲ್ ಫುಲ್ ಖರಾಬ್ ಆಗಿದೆ ಅಲ್ಲಿ. ಓಕೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಾಗಿದೆ, ಫುಲ್ ಡೌನ್ ಬರ್ತಾ ಇದೆ ಅಲ್ಲಿ. ಸೊ ದ್ಯಾಟ್ಸ್ ವೈ ಎಲ್ಲಿ ಅಂತಲೇ ಒಂದು ದೆಹಲಿಯಲ್ಲಿ ಇದನ್ನು ಡೆಪ್ಲಾಯ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026 ವೆನೆಜುವೆಲಾದ ರಾಷ್ಟ್ರಪತಿ ನಿಕೋಲಸ್ ಮಡುರೋ ಅವರನ್ನು ವಶಪಡಿಸಿಕೊಂಡ US ಮಿಲಿಟರಿ ಕಾರ್ಯಾಚರಣೆ ಹೆಸರೇನು ಅಂತ ಕೇಳಿದ್ದಾನೆ. ಇವಾಗ ವ್ಯಕ್ತಿ ಹೆಸರು ಗೊತ್ತಾಗಿದೆ ನಿಮಗೆ, ನಿಕೋಲಸ್ ಮಡುರೋ ಅಂತ. ಯಾರು ಓದಿದ್ದಾರೆ ಅಂತ ಗೊತ್ತಿದ್ದಾರೆ ನಿಮಗೆ, ಯಾರು? ಡೊನಾಲ್ಡ್ ಟ್ರಂಪ್ ಅವರು. ಬಟ್ ಇಲ್ಲಿ ಆ ಒಂದು ಮಿಷನ್ನ ಹೆಸರೇನು, ಆ ಒಂದು ಮಿಲಿಟರಿ ಕಾರ್ಯಾಚರಣೆ ಹೆಸರೇನು ಅಂತ ಯಾವುದು ಅಂದರೆ ನಿಮ್ಗೆ ಗೊತ್ತಿರಲಿ, ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತ ಹೇಳ್ತೀವಿ. ಏನು ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್? ಹೌದು, ಅಬ್ಸಲ್ಯೂಟ್ ಆಗಿ ಅವರು ಅಲ್ಲಿಂದ ಅದನ್ನು ಪಿಕ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಯಾರಂತ ಹೇಳ್ತೀವಿ? US ಅವರು ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಯಾಕೆ ಅವ್ರನ್ನ ಕರ್ಕೊಂಡು ಹೋದ್ರು? ಅವ್ರ ಮೇಲೆ ಕೇಸ್ ಇದೆ. ಏನಂತ? ಡ್ರಗ್ ಟ್ರಾಫಿಕಿಂಗ್ ಕೇಸ್ ಇದೆ. ಡ್ರಗ್ಸನ್ನು ಸಪ್ಲೈ ಮಾಡ್ತಿದ್ದೆ ಗುರು ನೀನು ಮೆಕ್ಸಿಕೋಗೆ ಮತ್ತು ನಮ್ಮ ಈ
ಸೌತ್ ಅಮೇರಿಕಾಗೆ ಅಂತ, ನಾಟ್ ಸೌತ್ ಅಮೆರಿಕಾ ಕಂಟ್ರಿ, ಸೌತ್ ಮೀನ್ಸ್ ಸೌತ್ ಪಾರ್ಟ್ ಆಫ್ ದ ಅಮೇರಿಕಾ ಅಂತ. ಸೊ ಅಲ್ಲಿ ನೀವು ಡ್ರಗ್ಸ್ ಸಪ್ಲೈ ಮಾಡ್ತೀರಾ, ಸೊ ದ್ಯಾಟ್ಸ್ ವೈ ನಿಮ್ಮನ್ನು ನಾವು ಪಿಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರನ್ನು, ಹಾಗೆ ಅವರ ಒಂದು ಮಹಿಳೆಯನ್ನು ಮೀನ್ಸ್ ಅವರ ಒಂದು ಪತ್ನಿಯನ್ನು ಸಹ, ಅವರು ಇಬ್ಬರನ್ನು ಸಹ ಎತ್ತಾಕೊಂಡು ಹೋಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಸೊ ಇಲ್ಲಿ ಇವಾಗ ಕರೆಂಟ್ಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ ಯಾರು ಅಂದರೆ ಡೆಲ್ಸಿ ರೋಡ್ರಿಗಸ್ ಅವರು ಅಂತ ಹೇಳ್ತೀವಿ. ಯಾರು ಒಂದು ಡೆಲ್ಸಿ ರೋಡ್ರಿಗಸ್ ಅವರು ಇಲ್ಲಿನ ಮೀನ್ಸ್ ವೆನಿಜುವೆಲಾದ ಪ್ರಸ್ತುತ ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಒಂದು ವೆನೆಜುವೆಲಾ ದೇಶದ ರಾಜಧಾನಿ ಯಾವುದು ಅಂತ ಕೇಳ್ಬೋದು ನಿಮಗೆ, ಕರಾಕಸ್ ರಾಜಧಾನಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಒಂದು ಓಪೆಕ್ನ 12 ದೇಶಗಳಲ್ಲಿ, ಓಪೆಕ್ ಕಂಟ್ರೀಸ್ನ 12 ಮೆಂಬರ್ಗಳ ಕಂಟ್ರಿಯಲ್ಲಿ ವೆನೆಜುವೆಲಾ ಸಹ ಒಂದಾಗಿದೆ. ಓಕೆ, ಇದು ಇಂಪಾರ್ಟೆಂಟ್ KE ಎಕ್ಸಾಮ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಯುರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಂಡಿತು, ಯುರೋಝೋನ್ನ 21ನೇ ಸದಸ್ಯವಾಗಿತ್ತು ಅಂತ ಕೇಳಿದಾನೆ. ಯಾವುದದು ದೇಶ? ಯಾವ ದೇಶ ಅಂದರೆ ದ್ಯಾಟ್ ಈಸ್ ಬಲ್ಗೇರಿಯಾ. ಓಕೆ, ಯಾವುದು? ಬಲ್ಗೇರಿಯಾ, ಮಲೇಷಿಯಾ ಸಾಂಗ್ ಇದೆ ಅಲ್ವಾ? ಸೊ ಆ ರೀತಿ ಎಲ್ಲ ನೆನ್ಪಿಟ್ಕೊಳ್ಳಿ, ಯಾ ಬರ್ತಕ್ಕಂಥ ಎಲ್ಲ ದೇಶಗಳು. ಓಕೆ, ಒಂದು ಬಲ್ಗೇರಿಯಾದು ರಾಜಧಾನಿ ಯಾವುದು? ಸೋಫಿಯಾ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸೋಫಿಯಾ ಅಂತ ಹೇಳ್ತೀವಿ. ಸೋಫಿಯಾ ಯಾರ ರಾಜಧಾನಿ ಅಂದರೆ ಈ ಒಂದು ಬಲ್ಗೇರಿಯಾ ರಾಜಧಾನಿ ಆಗಿದೆ. ಸೊ 21ನೇ ಮೆಂಬರ್ ನೇಷನ್ ಆಗ್ತಾರೆ ಈ ಒಂದು ಯೂರೋವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ನೇಷನ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಜನವರಿ 2026ರಲ್ಲಿ ನಿಧನರಾದ ಅಜಿತ್ ಪವಾರ್ ಯಾವ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು ಅಂತ ಕೇಳಿದಾನೆ. ಯಾವ ರಾಜ್ಯದ ಇವರು ಉಪಮುಖ್ಯಮಂತ್ರಿ ಆಗಿದ್ರು? ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ರು. ಯಾರು? ಅಜಿತ್ ಪವಾರ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಇವರು ಯಾವ ಪಾರ್ಟಿಗೆ ಸಂಬಂಧ ಹೊಂದಿದ್ರು ಅಂತ ಕೇಳ್ಬೋದು ನಿಮಗೆ. NCP ಅಂದರೆ ಏನು? ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತೀವಿ. ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಗೆ ಇವರು ಸಂಬಂಧ ಹೊಂದಿದ್ರು. ಆ್ಯಂಡ್ ನೆಕ್ಸ್ಟ್ ಇವರು ಎಲ್ಲಿ ಡೆತ್ ಆಗಿದ್ದಾರೆ ಅಂದರೆ ಬಾರಾಮತಿಯಲ್ಲಿ ಡೆತ್ ಆಗಿದ್ದಾರೆ. ಕ್ರ್ಯಾಶ್ ಐತಲ್ವಾ, ಅದೆಂತ ಹೆಲಿಕಾಪ್ಟರ್ ಕ್ರ್ಯಾಶ್ ಐತಲ್ವಾ, ಸೊ ಆ ಪ್ಲೇಸ್ ಕೇಳ್ಬೋದು ನಿಮಗೆ, ಬಾರಾಮತಿ ಎಲ್ಲಿ ಕಂಡು ಬರುತ್ತೆ? ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಯಾರಾದರು ಅಂತ. ಅಜಿತ್ ಪವಾರ್ ಡೆತ್ ಆದ 2 ದಿನಕ್ಕೆ ಪ್ರಮಾಣ ವಚನ ತಗೊಳ್ತಾರೆ. ಯಾರು ಅಂದರೆ ದ್ಯಾಟ್ ಇಸ್ ಈ ಸುನೇತ್ರಾ ಪವಾರ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಸುನೇತ್ರಾ ಪವಾರ್ ಅವರ ವೈಫ್ ಅಂತ ಹೇಳ್ತೀವಿ. ಆ್ಯಂಡ್ ಫಸ್ಟ್ ವುಮೆನ್ ಇವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗೋದಕ್ಕೆ. ಆ್ಯಂಡ್ CM ಯಾರಿದ್ದಾರೆ? ದೇವೇಂದ್ರ ಫಡ್ನವೀಸ್. ಓಕೆ, ದೇವೇಂದ್ರ ಫಡ್ನವೀಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಒಂದು ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಅಂದರೆ ದ್ಯಾಟ್ ಇಸ್ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಈ ಒಂದು ಗುಜರಾತ್ ರಾಜ್ಯ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯವು ಮುಖ್ಯಮಂತ್ರಿ ಏತಿ ಕೋಲಿ ಧೂತಿ ಫಾಟ್ ಯೋಜನೆಯನ್ನು ಆರಂಭಿಸಿದೆ ಅಂತ ಕೇಳಿದಾನೆ. ಯಾವ ರಾಜ್ಯ ಅದು? ಏತಿ ಕೋಲಿ ಧೂತಿ ಫಾಟ್ ಯೋಜನೆಯನ್ನು ಯಾರ ಸಲುವಾಗಿ ಆರಂಭ ಮಾಡಿದೆ? ಈ ಒಂದು ಗಾರ್ಡನ್ ವರ್ಕರ್ಸ್ಗೆ. ಗಾರ್ಡನ್ ವರ್ಕರ್ಸ್ ಯಾರು? ಟೀ ಪ್ಲಾಂಟೇಷನಲ್ಲಿ ವರ್ಕ್ ಮಾಡ್ತಾರಲ್ವ, ಅವರನ್ನು ನಾವು ಗಾರ್ಡನ್ ವರ್ಕರ್ಸ್ ಅಂತ ಹೇಳ್ತೀವಿ. ಸೊ ಯಾವ ರಾಜ್ಯದಲ್ಲಿ? ಒಂದು ಅಸ್ಸಾಂ ರಾಜ್ಯದಲ್ಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ಏತಿ ಕೋಲಿ ಧೋತಿ ಫಾಟ್ ಯೋಜನೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ AI ಸಕ್ರಿಯಗೊಳಿಸಿದ ರಾಜ್ಯ ವಿಶ್ವವಿದ್ಯಾಲಯ ಪೈಲಟ್ ಯೋಜನೆಯನ್ನು ಯಾವ ವಿಶ್ವವಿದ್ಯಾಲಯದಲ್ಲಿ ಆರಂಭಿಸಲಾಗಿದೆ ಅಂತ. ಯಾವ ವಿಶ್ವವಿದ್ಯಾಲಯ ಅದು? ಯಾವುದು ಅಂದರೆ ದ್ಯಾಟ್ ಇಸ್ ಈ CCSU ಅಂತ ಹೇಳ್ತೀವಿ. CCSU ಅಂದರೆ ಏನು? ಆಪ್ಷನ್ ಡಿ ಯಲ್ಲಿದೆ. ಓಕೆ, ಸೊ CCSU ಮೀರತ್. ಸೊ ಈ ಒಂದು CCSU ಫುಲ್ ಫಾರ್ಮ್ ಏನು ಅಂದರೆ ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಯಾವುದು? ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ. ಎಲ್ಲಿ ಕಂಡು ಬರುತ್ತೆ ಇದು? ಮೀರತ್ ಎಲ್ಲಿ ಕಂಡು ಬರುತ್ತೆ? ಮೀರತ್ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತಾ ಅಥವಾ UP ಎಲ್ಲಿ ಕಂಡು ಬರುತ್ತಾ ಹೇಳಿ? ಮೀರತ್ತಲ್ಲಿ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಮೀರತ್ತಲ್ಲಿ? ಹೇಳ್ಬೋದಾ? ಕಾಮೆಂಟ್ ಮಾಡಿ ನೋಡುವ ಅದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಮೋ ಲಕ್ಷ್ಮಿ ಯೋಜನೆಯನ್ನು ಯಾವ ಭಾರತೀಯ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದಾನೆ. ಯಾವುದನ್ನು? ಈ ಒಂದು ನಮೋ ಲಕ್ಷ್ಮಿ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಇದನ್ನು ಆರಂಭಿಸಲಾಗಿದೆ ಅಂದರೆ ದ್ಯಾಟ್ ಈಸ್ ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಕರ್ನಾಟಕಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನರೇಂದ್ರ ಮೋದಿ ಅಂತ ಹೆಸರು ಇಟ್ಕೊಂಡು ಇವ್ರು ಯಾಕೆ ಆರಂಭ ಮಾಡ್ತಾರೆ? ಕಾಂಗ್ರೆಸ್ ಸರ್ಕಾರ ಇದೆ, ಸೊ ಚಾನ್ಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಉಳಿದಿರ್ತಕ್ಕಂಥ 3 ರಾಜ್ಯಗಳಲ್ಲಿ ಮಾಡಿರ್ಬೋದು. ಸೊ ಮ್ಯಾಕ್ಸಿಮಮ್ ಚಾನ್ಸ್ ಯಾವುದಕ್ಕಿದೆ? ಗುಜರಾತ್ಗಿದೆ. ಸೊ ಮೀನ್ಸ್ ಗುಜರಾತ್ ನೀವು ಟಿಕ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿ 2025 ಗೆದ್ದ ಮೊದಲ ಭಾರತೀಯರು ಯಾರು ಅಂತ ಕೇಳಿದಾನೆ. ಯಾವುದೇ ಒಂದು ವೈಲಿ ರಿಸರ್ಚ್ ಹೀರೋಸ್ ಪ್ರೈಸ್ 2025 ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಯಾರು ಅಂತ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಚಂದ್ರಕಾಂತ್ ಲಹಾರಿಯಾ ಅವರು ಅಂತ ಹೇಳ್ತೀವಿ. ಸರ್ ಲಹಾರಿಯಾ ಇವಾಗಲೇ ರೀಸೆಂಟಾಗಿ ಕೇಳಿದ್ದೀನಲ್ಲ, ಯಾರು? ಅಶೋಕ್ ಲಹರಿ. ಏನು ಅಶೋಕ್ ಲಹರಿ? ಈ ನೀತಿ ಆಯೋಗದ ಹೊಸ ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ನೀತಿ ಆಯೋಗದ ಹೊಸ ವೈಸ್ ಪ್ರೆಸಿಡೆಂಟ್ ಯಾರು? ಅಶೋಕ್ ಲಹರಿ. ಹಾಗೆ CEO ಯಾರು? ಹೊಸ CEO ದ್ಯಾಟ್ ಈಸ್ ಒಂದು ಯಾರು? ಅನುರಾಗ್ ಜೈನ್ ಅವರು ಅಂತ ಹೇಳ್ತೀವಿ. ಯಾರು? ಅನುರಾಗ್ ಜೈನ್ ಅವರು. ಓಕೆ, ನೆನಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ತದೆ ಅಶೋಕ್ ಮತ್ತು ಅನುರಾಗ್ ಮಧ್ಯ. ಸೊ ಇವರು VP, ಇವರು CEO. CA ಅಲ್ಲ, CEO. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಓಕೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ದ ಫಸ್ಟ್ ಇಂಡಿಯನ್ ಇದ್ದಾರೆ ಚಂದ್ರಕಾಂತ್ ಲಹಾರಿ ಅವರು, ವೈಲಿ ರಿಸರ್ಚ್ ಹೀರೋಸ್ 2025 ಆಗಿದ್ದಿರ್ತಕ್ಕಂಥ ಮೊದಲ ಭಾರತೀಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿದಿದೆ ಅಂತ ಕೇಳ್ತಾನೆ. ಯಾರು ಹಿಂದೆ ಸರಿದಿದ್ದಾರೆ ಇದನ್ನು? ಯಾರು ಅಂದರೆ ದ್ಯಾಟ್ ಇಸ್ US ಅಂತ ಹೇಳ್ತೀವಿ. ಸೊ ಈ ರೀತಿ 66 ಸಂಸ್ಥೆಗಳಿಂದ ಇವರು ಹಿಂದೆ ಬಂದಿದ್ದಾರೆ. ಯಾರು? US ದೇಶದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಪೊಲೀಸ್ಗೆ 2026 ರಾಷ್ಟ್ರಪತಿಯ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದವರಿಗೆ ಅಂದರೆ ದ್ಯಾಟ್ ಇಸ್ ಒಂದು ಸಿಕ್ಕಿಂ ಅವರಿಗೆ. ಇದಕ್ಕಿಂತ ಹಿಂದೆ ಯಾವ ರಾಜ್ಯದವರಿಗೆ ನೀಡಲಾಗಿತ್ತು ಅಂದರೆ ದ್ಯಾಟ್ ಇಸ್ ಒಂದು ಒಡಿಶಾ ರಾಜ್ಯದ ಪೊಲೀಸ್ಗೆ ಒಂದು ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಯಾರಿಂದ ಅಂದರೆ ಒಂದು ನಮ್ಮ ಭಾರತ ರಾಷ್ಟ್ರಪತಿಗಳಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಶತಕ ಗಳಿಸಿದ ಮೊದಲ ಆಟಗಾರ್ತಿ ಯಾರು ಅಂತ? ಯಾರು ಅಂದರೆ ನ್ಯಾಟ್ ಸ್ಕ್ಯೂಯರ್ ಬ್ರಂಟ್ ಅವರು ಅಂತ ಹೇಳ್ತೀವಿ. ನ್ಯಾಟ್ ಸ್ಕ್ಯೂಯರ್ ಬ್ರಂಟ್ ಅವರು ಯಾವ ತಂಡಕ್ಕೆ ಆಟ ಆಡ್ತಾರೆ? ಇವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಟ ಆಡ್ತಾರೆ. ಸೊ ಇವ್ರಿಗಿಂತ ಮುಂಚೆ ನಮ್ಮ RCB ತಂಡದ ಸೋಫಿ ಡಿವೈನ್ ಅವರು ಶತಕ ಗಳಿಸಬೇಕಾಗಿತ್ತು. ಫಸ್ಟ್ ಪರ್ಸನ್ ಅವರೇ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಬಟ್ ಅವರು ಫಿಯರ್ಲೆಸ್ಲಿ ಆಟ ಆಡಿ 99ಕ್ಕೆ ಔಟ್ ಆಗ್ತಾರೆ. ಐ ಥಿಂಕ್ ನಿಮಗೆ ನೆನಪಿದೆ ಅಂದ್ಕೊಳ್ತೀನಿ, ಫಸ್ಟ್ ಸೀಸನ್ ಇದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ನಗರವು ಉತ್ತರ ಪ್ರದೇಶದ ಮೊದಲ ಶೂನ್ಯ ತ್ಯಾಜ್ಯ ಡಂಪ್ ನಗರವಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಹೇಳ್ಬೋದು ಇದನ್ನು? ವಿಚ್ ಸಿಟಿ ಹ್ಯಾಸ್ ಬಿಕಮ್ ಉತ್ತರ ಪ್ರದೇಶ್ ಫಸ್ಟ್ ಜೀರೋ ಫ್ರೆಶ್ ವೇಸ್ಟ್ ಡಂಪ್ ಸಿಟಿ ಅಂತ ಕೇಳಿದ್ದಾನೆ. ಯಾವುದಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಲಕ್ನೋ ಅಂತ ಹೇಳ್ತೀವಿ. ಯಾವುದಂತ ಹೇಳ್ತೀವಿ? ಒಂದು ಲಕ್ನೋ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಚಾಲಿಸ್ ಆಫ್ ಆಂಬ್ರೋಸಿಯಾ ರಾಮ್ ಜನ್ಮಭೂಮಿ ಚಾಲೆಂಜ್ ಆ್ಯಂಡ್ ರೆಸ್ಪಾನ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾನೆ. ಸೊ ರಾಮ್ ಮಾಧವ್ ಅವರು, ಸುರೇಂದ್ರ ಕುಮಾರ್ ಪಚೌರಿ ಅವರು, ಭೀಮಲ್ N ಪಟೇಲ್ ಅವರು, ಸಂಜೀವ್ ಸನ್ಯಾಲ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಂಡು ಆ್ಯಂಡ್ ನೀವು ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ ಅಂತ ನಿಮಗೆ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಆ್ಯಂಡ್ ಈ PDF ಈ ಒಂದು ಏನು ಇನ್ಫಾರ್ಮೇಷನ್ ಇದೆ ಅಲ್ವಾ, ಕರೆಂಟ್ ಅಫೇರ್ಸು, ಸೊ ಇದನ್ನು ಡಿಜಿಟಲ್ ನೋಟ್ಸ್ ಮಾಡಬೇಕು. ಆ್ಯಂಡ್ ದೆನ್ ಡಿಜಿಟಲ್ ನೋಟ್ಸ್ ಮೂಲಕ ನಿಮಗೆ ಪ್ರೊವೈಡ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದೆ. ಸೊ ಅದನ್ನು ಇನ್ನೊಂದು 4-5 ಡೇಸಲ್ಲಿ ನಿಮಗೆ ತಿಳಿಸ್ತೇನೆ, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.